ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಡಿವಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಏಪ್ರಿಲ್ 18ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 25 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಎಸ್ಟರ್ಡೇ ಸಾಯಂಕಾಲ ಈ ಮಾರ್ಚ್ ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನು ಅಪ್ಲೋಡ್ ಮಾಡಲಾಗಿದೆ. ಆ ಒಂದು ಕ್ಲಾಸ್ನ ಯಾರು ನೋಡಿಲ್ಲ ಅಲ್ವಾ ಇನ್ನೂ, ಅವರು ನೀವು ಪ್ಲೀಸ್ ನೀವು ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಂಡು ಆ ಒಂದು ಕ್ಲಾಸ್ನ ನೀವು ವೀಕ್ಷಿಸಿ. ಸೊ ಅದು ಮುಂಬರ್ತಕ್ಕಂಥ SSC GDಯಿಂದ ನಿಮಗೆ CGL ವರೆಗೆ, ಅದೇ ನೆಕ್ಸ್ಟ್ RRB ಡಿಪಾರ್ಟ್ಮೆಂಟಲ್ಲಿ ಸರ್ ನಾನು ಡಿ ಗ್ರೂಪಿಂದ NTPC ಎಕ್ಸಾಮ್ಗೆ ನಾನು ಬರೀತಿದ್ದೀನಿ, ಇಲ್ಲಾಂದರೆ JEE ಎಕ್ಸಾಮ್ವರೆಗೂ ನಾನು ಬರೀತಿದ್ದೀನಿ ಅಂದರೆ ಆ ಎಲ್ಲ ಎಕ್ಸಾಮ್ಗಳು ನಿಮಗೆ ಈ ಕ್ಲಾಸಿಂದ ನಿಮಗೆ ಪ್ರಶ್ನೆಗಳು ನೋಡೋಕ್ಕೆ ಸಿಗ್ತವೆ. ಆ್ಯಂಡ್ ದೆನ್ ಇಲ್ಲ ಸರ್ ನಾನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಓದ್ತಾ ಇದ್ದೀನಿ ಅಂತಂದರೆ ಅವರಿಗೂ ಸಹ ಈ ಒಂದು ಕ್ಲಾಸ್ ಉಪಯೋಗ ಆಗುತ್ತೆ. ಒಟ್ಟಿನಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ಗಳು ಆ ಕ್ಲಾಸಿಂದ ನಿಮಗೆ ನೋಡೋಕ್ಕೆ ಸಿಗ್ತವೆ. ಸೊ ಆ ಕಾರಣದಿಂದಾಗಿ ಆ ಒಂದು ಕ್ಲಾಸ್ನ ನೀವು ವೀಕ್ಷಿಸಿ. ಆ್ಯಂಡ್ ದೆನ್ ನಿಮ್ಮ ಒಂದು ಫ್ರೆಂಡ್ಸ್ ಯಾರ ಫ್ರೆಂಡ್ಸ್ ಇರ್ತಾರಲ್ವ ಅವರಿಗೂ ಸಹ ಒಂದು ಕ್ಲಾಸ್ಗಳನ್ನು ಶೇರ್ ಮಾಡಿ. ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಇಂದಿನ ಮೊದಲ ಪ್ರಶ್ನೆ ಅಂತ ನೋಡೋದಾದ್ರೆ, ICC ಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಮಾರ್ಚ್ 2026ರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದಾನೆ. ಸರಿನಾ? ಸೊ ಇದು ಮಂತಿಗೊಂದೊಂದು ಸರಿ ನೀಡ್ತಾರಾ ಸರ್, ಇಲ್ಲ ಅಂದ್ರೆ ವರ್ಷಕ್ಕೊಂದ್ಸರಿ ನೀಡ್ತಾರಾ ಅಂತ. ಓಕೆ, ಸೊ ನಿಮ್ಗೆ ಗೊತ್ತಿರಲಿ ವರ್ಷಕ್ಕೂ ಸಹ ನೀಡ್ತಾರೆ ಆ್ಯಂಡ್ ದೆನ್ ಮಂತಿಗೂ ಸಹ ನೀಡ್ತಾರೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ICC ಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಯಾವ ಮಂತು ಸರ್? ಮಾರ್ಚ್ ಮಂತ್. ಹಾಗಾದ್ರೆ ಆ ಒಂದು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಸಂಜು ಸ್ಯಾಮ್ಸನ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತೆ ಶುಭ್ಮನ್ ಗಿಲ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಸರ್? ಶುಭ್ಮನ್ ಗಿಲ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಮಾರ್ಚ್ ಮಂತ್ ಅಲ್ಲಿ ಅವರು ಯಾವುದು ಕ್ರಿಕೆಟ್ ಆಡಿಲ್ಲ ಇಂಟರ್ನ್ಯಾಷನಲ್ ಅಲ್ಲಿ, ಸೊ ಅವ್ರಾಗೋದಿಲ್ಲ. ಅಂದ್ರೆ ನೆಕ್ಸ್ಟ್ ಇವಾಗ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ಸಂಜು ಸ್ಯಾಮ್ಸನ್ ಯಾರಾಗಬಹುದು? ಯಾರು ಅಂತಂದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ಸಂಜು ಸ್ಯಾಮ್ಸನ್ ಅವರು ಅಂತ ಹೇಳ್ತೇವೆ. ಸರ್ನ ಯಾರು ಅಂತ ಹೇಳ್ತೀವಿ? ಒಂದು ಸಂಜು ಸ್ಯಾಮ್ಸನ್ ಅಂತ ಹೇಳ್ತೇವೆ. ಹಾಗಾದ್ರೆ ಮಹಿಳೆಯರಲ್ಲಿ ಯಾರಿಗೆ ನೀಡಲಾಗಿದೆ ಅಂತ, ಯಾರಿಗೆ ನೀಡಲಾಗಿರಬಹುದು? ಯಾರು ಅಂತಂದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ಮೇಲಿಯಾ ಕೇರ್ ಅಂತ ಹೇಳ್ತೀವಿ. ಸರ್ನ ಯಾರು ಅಂತ ಹೇಳ್ತೀವಿ? ಒಂದು ಅಮೇಲಿಯಾ ಕೇರ್ ಅವರು ಅಂತ ಹೇಳ್ತೀವಿ. ಈ ಒಂದು ಅಮೇಲಿಯಾ ಕೇರ್ ಅವರು ಯಾವ ಒಂದು ದೇಶದವರು ಸರ್? ಇವರು ನ್ಯೂಜಿಲೆಂಡ್ ದೇಶದ ಆಟಗಾರ್ತಿಯಾಗಿದ್ದಾರೆ ಅಂತ ಹೇಳ್ತೇವೆ. ಸರ್ ಇವರು ಆಲ್ರೌಂಡರ್ ಆಗಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಯಾರು ಅಂತ ಹೇಳ್ತೀವಿ? ಒಂದು ಅಮೇಲಿಯಾ ಕೇರ್, ಇಲ್ಲ ಅಂತಂದರೆ ಈ ಒಂದು ಮೇಲಿ ಕೇರ್ ಅಂತ ಇವರನ್ನು ನಾವು ಹೇಳ್ಬೋದು. ಬಟ್ ಆಲ್ಮೋಸ್ಟ್ ಅವ್ರದ್ದು ಅಮೇಲಿಯಾ ಅಂತಲೇ ಬರುತ್ತೆ, ಪ್ರೊನೌನ್ಸ್ ಆಗುತ್ತೆ. ಓಕೆ, ಸೊ ಆ ರೀತಿ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಸರ್ ಹಾಗಾದರೆ ಇವಾಗ ಫೆಬ್ರವರಿ ಮಂತದ್ದು ನಾನು ನೆನ್ಪಿಟ್ಕೊಳ್ಬೇಕಾ? ಹೌದು, ಇವಾಗ ಲಾಸ್ಟ್ ಒಂದು 3 ಮಂತ್ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಬಿಕಾಸ್ ಯಾಕೆ ಅಂತಂದರೆ ನಿಮಗೆ ಪ್ರಶ್ನೆ ಹೇಗೆ ಕೇಳ್ತಾನೆ ಅಂತಂದರೆ, ಜನವರಿ 2026ರ ಪ್ರಕಾರ ಈ ತಿಂಗಳ ಪ್ಲೇಯರ್ ಆಫ್ ದ ಮಂತ್ ICC ಮೆನ್ಸ್ ಪ್ಲೇಯರ್ ಆಫ್ ದ ಮಂತ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ. ಸೊ ನಿಮಗೆ ಎಕ್ಸಾಕ್ಟ್ ಮಾರ್ಕ್ ಮಾಡಿ ಕ್ವಶನ್ ಕೇಳ್ತಾನೆ, ಈ ಮಂತ್ ಅಂತ ಹೇಳಿ ಗುರು ನೀನು ಅಂತ. ಓಕೆ ಸರ್, ಹಾಗಾದರೆ ಲಾಸ್ಟ್ 1 ವರ್ಷದ ನೆನಪಿಟ್ಕೊಳ್ಬೇಕಾ? ಇಲ್ಲ, ಜಸ್ಟ್ ಎಕ್ಸಾಮ್ ಆಗೋಕ್ಕಿಂತ ಹಿಂದೆ ಒಂದು 3 ಅಥವಾ 4 ತಿಂಗಳದ್ದು ನಿಮಗೆ ಗೊತ್ತಿದ್ರೆ ಸಾಕು. ಓಕೆ ಸರ್, ಹಾಗಾದರೆ ಇವಾಗ ಫೆಬ್ರವರಿ ಮಂತಿಂದ ಯಾರ್ಯಾರು ಕೊಟ್ಟಿದ್ದಾರೆ ಅದನ್ನು ಹೇಳ್ಬೋದಾ? ಯಾರ್ಯಾರು ಕೊಟ್ಟಿದ್ದಾರೆ, ಯಾರಿಗೆ ಅಂತ ಕೇಳಿದ್ರೆ ಒಂದು ಫರ್ಹಾನ್ ಅನ್ನೋರಿಗೆ ಕೊಟ್ಟಿದ್ದಾರೆ. ಸರ್ನ ಯಾರಿಗೆ? ಒಂದು ಫರ್ಹಾನ್, ಪಾಕಿಸ್ತಾನದ ಆಟಗಾರ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ನಮ್ಮ ಭಾರತದವರಿಗೂ ಸಹ ಕೊಟ್ಟಿದ್ದಾರೆ ಈ ಒಂದು ಫೆಬ್ರವರಿಯಲ್ಲಿ ಮಹಿಳೆಯರಲ್ಲಿ. ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಅರುಂಧತಿ ರೆಡ್ಡಿ ಅಂತ ಹೇಳ್ತೀವಿ. ಓಕೆ, ಸೊ ಇವರು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಜನವರಿಯಲ್ಲಿ ಯಾರಿಗೆ ಕೊಟ್ಟಿದ್ದಾರೆ? ಡೇರಲ್ ಮಿಚೆಲ್ ಅವರಿಗೆ ಕೊಟ್ಟಿದ್ದಾರೆ. ಡೇರೆಲ್ ಮಿಚೆಲ್ ಅವರಿಗೆ ಪುರುಷರಲ್ಲಿ. ಹಾಗಾದರೆ ಮಹಿಳೆಯರಲ್ಲಿ ಯಾರಿಗೆ ಕೊಟ್ಟಿದ್ದಾರೆ? ಯಾರಿಗೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಶೋಭನಾ ಅವರಿಗೆ ಕೊಟ್ಟಿದ್ದಾರೆ. ಸರ್ ಹಾಗಾದರೆ ಶೋಭನಾ ಅವರು ನಮ್ಮ RCB ಪ್ಲೇಯರ್ ಇದ್ರಲ್ಲ ಅವರ ಅಲ್ಲ, ಇವರು ಬಾಂಗ್ಲಾದೇಶದ ಮಹಿಳೆ ಆಗಿದ್ದಾರೆ ಶೋಭನಾನವರು. ಓಕೆ, ಸೊ ಅವ್ರು ನೆನ್ಪಿಟ್ಕೊಳ್ಳಿ ಯಾರ್ಯಾರು ಅಂತ ಹೇಳ್ತೀವಿ. ಈ ಒಂದು ತಿಂಗಳಲ್ಲಿ ಅಮೇಲಿಯಾ ಖೇರ್ ಹಾಗೆ ಸಂಜು ಸ್ಯಾಮ್ಸನ್ ಅವರು. ಯಾರು? ಸಂಜು ಸ್ಯಾಮ್ಸನ್ ಹಾಗೆ ಅಮೇಲಿಯಾ ಕೇರ್ ಅವರು. ಆ್ಯಂಡ್ ದೆನ್ ಕಳೆದ ತಿಂಗಳಲ್ಲಿ ಮೀನ್ಸ್ ಒಂದು ಇದಕ್ಕಿಂತ ಹಿಂದೆ ಫೆಬ್ರವರಿ ತಿಂಗಳಲ್ಲಿ ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಶಹಬಾಜ್, ಅವ್ರ ಹೆಸರು ಏನಿದೆ? ಸಾಹಿಬಜಾದ ಅಂತ ಈಗ ವಾಟ್ ಎವರ್ ಇದೆ ಅವ್ರದ್ದು. ಓಕೆ, ಸಾಯಿಜಬಾದ್ ವಾಟ್ ಎವರ್. ಓಕೆ, ಎಸ್ ಫರಾನ್ ಅಂತ. ಸೊ ಆ ಒಂದು ಎಸ್ ಫರಾನ್ ಅವರು. ಹಾಗೆ ಇಲ್ಲಿ ಮಹಿಳೆಯರಲ್ಲಿ ನೆನ್ಪಿಟ್ಕೊಳ್ಳಿ ಯಾರು ಅಂತಂದರೆ ನಮ್ಮ ಭಾರತೀಯರಾಗಿದ್ದಾರೆ. ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಅರುಂಧತಿ ರೆಡ್ಡಿ ಅಂತ. ಓಕೆ, ಯಾರು ಅಂತ ಹೇಳ್ತೀವಿ? ಒಂದು ಅರುಂಧತಿ ರೆಡ್ಡಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಜನವರಿಯಲ್ಲಿ ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಡೆರೆಲ್ ಮಿಚೆಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮಹಿಳೆಯರಲ್ಲಿ ಯಾರು ಸರ್? ಮಹಿಳೆಯರಲ್ಲಿ ಒಂದು ಶೋಭನಾ ಅವರು ಅಂತ ಹೇಳ್ತೇವೆ. ಸರ್ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕಾಗತ್ತೆ. ಸರಿಯಾ? ಸೊ ಇಲ್ಲಿ ನೋಡಿ, ಇಲ್ಲಿ ಎಸ್ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಎಸ್ ಇದೆ, ಇಲ್ಲಿ ಎ ಇದೆ. ಫರ್ಹಾನ್ ಅನ್ನೋದು ಅವ್ರದ್ದು ಸೆಕೆಂಡ್ ನೇಮ್. ಓಕೆ, ಮಿಡಲ್ ನೇಮ್ ಅಂತ ಹೇಳ್ತೀವಲ್ವಾ, ಸೊ ಆ ಒಂದು ಮಿಡಲ್ ನೇಮ್ ಆಗಿದೆ. ಸೊ ಇಲ್ಲಿ ಎಸ್ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಏನಾಗಿದೆ? ಇಲ್ಲಿ DS ಇದೆ ಅಲ್ಲಿ. ಓಕೆ, ಅಲ್ಲಿ ಎಸ್ ಎ ಇದೆ ಆ್ಯಂಡ್ ದೆನ್ ಇಲ್ಲಿ DS ಇದೆ. ಸೊ ಈ ರೀತಿ ಸ್ವಲ್ಪ ನೀವು ಏನಾದರೂ ನೆನ್ಪಿಟ್ಕೊಂಡ್ರೆ ನಿಮಗೆ ನೆನಪುಳಿಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2ನೇ ಪ್ರಶ್ನೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಪ್ರಕಾರ ಯಾವ ವರ್ಷದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಮತ್ತು ಹಾಕಿ ಸೇರ್ಪಡೆಗೊಳ್ಳಲಿವೆ ಅಂತ. ಇಲ್ಲಿಯವರೆಗೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಈಗ ಕಳೆದ ಒಂದು ಹಲವು ವರ್ಷಗಳಿಂದ ಈ ಒಂದು ಹಾಕಿ ಸಹ ಇರಲಿಲ್ಲ ಆ್ಯಂಡ್ ದೆನ್ ಈ ಒಂದು ಕ್ರಿಕೆಟ್ ಸಹ ಇರಲಿಲ್ಲ. ಸೊ ಅದು ಮತ್ತೆ ಸೇರ್ಪಡೆಗೊಳ್ತವೆ ಅಂತ ಹೇಳಿದ್ದಾರೆ. ಯಾವ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಯಾವ ವರ್ಷ ಸರ್? ಅದು ಯಾವ ವರ್ಷ ಅಂದರೆ ಸರ್ 2030ರ ಈ ಅಹಮದಾಬಾದ್, ಇಲ್ಲಿಯ ಈ ಒಂದು ಅಹಮದಾಬಾದ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಮತ್ತು ಹಾಕಿ ಎರಡೂ ಸಹ ಸೇರ್ಪಡೆಗೊಳ್ಳಲಿವೆ.
ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವುದಂತ ಹೇಳ್ತೀವಿ, ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಹೇಳ್ತೀವಿ. ಎಲ್ಲಿ ನಡೆಯಲಿದೆ ಅಂತಂದ್ರೆ ಸರ್ 2030ರಲ್ಲಿ ನಮ್ಮ ಅಹಮದಾಬಾದಲ್ಲಿ ನಡೆಯಲಿದೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಅಹಮದಾಬಾದಲ್ಲಿ ನಡೆಯಲಿದೆ. ಆ್ಯಂಡ್ ದೆನ್ ಅಹಮದಾಬಾದಲ್ಲಿ ಯಾಕೆ ನಡೆಯಲಿದೆ ಅಂತ ಸಮ್ ಪಾರ್ಶಿಯಾಲಿಟಿ ವಾಟ್ ಎವರ್ ಅಂತ ಹೇಳ್ಬೋದು ಅಲ್ವಾ. ಆ್ಯಂಡ್ ದ ನೆಕ್ಸ್ಟ್ ಇನ್ನೊಂದು ಸಹ ನಿಮ್ಗೆ ಗೊತ್ತಿರಲಿ, ಲಾಸ್ಟ್ AI ಸಮಿಟ್ ಆಗಿತ್ತು. AI ಸಮಿಟಲ್ಲೇ ಇವ್ರದ್ದು ದ ಫಂಡಮೆಂಟಲ್ ಏನು ಸ್ಟ್ರಕ್ಚರ್ಸ್ ಏನೇನು ಬೇಕಾಗಿತ್ತಲ್ವಾ, ಸೊ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಯಾವುದೂ ಸಹ ಕೊಟ್ಟಿರಲಿಲ್ಲ. ಆ್ಯಂಡ್ ದೆನ್ ಇಲ್ಲಿ ಹಲವಾರು ದೇಶಗಳಿಂದ, ಜಗತ್ತಿನ ವಿವಿಧ ದೇಶಗಳಿಂದ ನಮ್ಮ ಭಾರತಕ್ಕೆ ಜನಸಂಖ್ಯೆ ಬರುತ್ತೆ. ಓಕೆ, ಜನ ಬರುತ್ತೆ. ಆ್ಯಂಡ್ ದೆನ್ ಈ ಒಂದು ಕ್ರೀಡಾಭಿಮಾನಿಗಳು ಬರ್ತಾರೆ. ಸೊ ಇವರಿಗೆಲ್ಲ ಹೇಗೆ ಅಂತಂದರೆ ಯಾವ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಅನ್ನೋದು ಸಹ ನಾವು ನೋಡಬೇಕಾಗಿರ್ತಕ್ಕಂಥ ಒಂದು ವಿಷಯವೇ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು, ಈ ಸ್ಟೇಟ್ ಗೌರ್ಮೆಂಟ್ಗೆ ಅಂತ ಓದ್ತಾ ಇದ್ದೀರಲ್ವಾ, ಸೊ ಅವರಿಗೆ ಸ್ಪೆಷಲಿ ಲೈಕ್ ಈ ಪ್ರಬಂಧ ಅದು ಯಾವುದೇ ಎಕ್ಸಾಮಲ್ಲಿ ಬರೆಯೋದಿದೆ ಅಲ್ವಾ, ಆ ಎಕ್ಸಾಮ್ ಬರೀತಕ್ಕಂಥ ಆಸ್ಪಿರೆಂಟ್ಸ್ಗಳು ಈ ಒಂದು 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ನೋಡ್ಕೊಳ್ಳಿ. ನಿಮಗೆ ಪ್ರಬಂಧ ಬಂದರೆ ಬರಬಹುದು. ಏನಂತ ಕೇಳ್ತಾರೆ ನಿಮಗೆ ಪ್ರಬಂಧದಲ್ಲಿ? ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬರೆಯುವುದು ಅಂತ ಕೇಳುವುದಿಲ್ಲ. ಈ ಕಾಮನ್ವೆಲ್ತ್ ಕ್ರೀಡಾಕೂಟ 2030ರಲ್ಲಿ ನಮ್ಮ ಭಾರತ ಅಹಮದಾಬಾದಲ್ಲಿ ನಡೆಯಲಿದೆ. ಹಾಗಾದರೆ ನಮ್ಮ ಭಾರತದ ಎಕನಾಮಿಕ್ಸ್ಗೆ ಯಾವ ರೀತಿ ಪ್ರಭಾವ ಬೀರುತ್ತೆ ಇದು ಅಂತ, ಸರಿನಾ? ಸೊ ಎಕನಾಮಿಕ್ಸ್ ರಿಲೇಟೆಡ್ ನಿಮಗೆ ಕಾಮನ್ವೆಲ್ತ್ ಕ್ರೀಡಾಕೂಟ ಕೇಳ್ತಾನೆ. ಸೊ ಅದಕ್ಕೆ ಒಂದು ಸ್ವಲ್ಪ ಆ ಒಂದು ಆ್ಯಂಗಲಲ್ಲಿ ಸಹ ನೀವು ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಮೂರನೇ ಪ್ರಶ್ನೆ, ಈ ಯಾವ ಬುಡಕಟ್ಟಿನ ಸಾಂಪ್ರದಾಯಿಕ ಗಿಡಮೂಲಿಕೆ ಔಷಧದಲ್ಲಿ ಕ್ಯಾನ್ಸರ್ ವಿರೋಧಿ ಸಾಮರ್ಥ್ಯ ಪತ್ತೆಯಾಗಿದೆ ಅಂತ ಕೇಳಿದ್ದಾನೆ. ಯಾವ ಬುಡಕಟ್ಟಿನ ಒಂದು ಸಾಂಪ್ರದಾಯಿಕ ಗಿಡಮೂಲಿಕೆ ಔಷಧದಲ್ಲಿ ಯಾವುದು ಔಷಧ ಇರ್ಬೋದು? ಅದು ಹೇಳ್ಬೋದಾ ಯಾವ ಔಷಧ ಅಂತ? ಯಾವ ಔಷಧ ಅಂತಂದರೆ ಸರ್ ದ್ಯಾಟ್ ಈಸ್ ಕೋನ್ಯಾಕ್ ನಾಗ ಅಂತ ಹೇಳ್ತೀವಿ. ಸರಿನಾ? ಯಾರಂತ ಹೇಳ್ತೀವಿ? ಒಂದು ಕೋನ್ಯಾಕ್ ನಾಗ ಅವರ ಗಿಡಮೂಲಿಕೆ ಔಷಧದಲ್ಲಿ ಕ್ಯಾನ್ಸರ್ ವಿರೋಧಿ ಸಾಮರ್ಥ್ಯ ಪತ್ತೆಯಾಗಿದೆ. ಕೋನ್ಯಾಕ್ ನಾಗ ಯಾರಂತ ಹೇಳ್ತೀವಿ? ಒಂದು ಕೋನ್ಯಾಕ್ ನಾಗ. ಎಲ್ಲಿ ಕಂಡುಬರುತ್ತೆ ಸರ್? ಇದು ನಾಗಾಲ್ಯಾಂಡಲ್ಲಿ ಕಂಡುಬರ್ತಕ್ಕಂತಹ ಬುಡಕಟ್ಟು ಜನಾಂಗವಾಗಿದೆ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಈ CARS 24ನ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಅಭಿಯಾನ ಕ್ಯಾಶ್ಪ್ರಿ ಇಂಡಿಯಾ ಗೆ ಸದ್ಭಾವನಾ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದಾನೆ. ಓಕೆ, ಕ್ಯಾಶ್ಪ್ರಿ ಇಂಡಿಯಾಗೆ ಸದ್ಭಾವನಾ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಯಾರನ್ನು ನೇಮಕ ಮಾಡಿರ್ಬೋದು ಸರ್? ಇಲ್ಲಿ ಯಾರು ನೇಮಕ ಮಾಡಿರ್ಬೋದು ಹೇಳ್ಬೋದಾ? ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಅವರ್ ಮಿಸ್ಟರ್ 7. ಯಾರಾಗಿರ್ಬೋದು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ MS ಧೋನಿಯವರು ಅಂತ ಹೇಳ್ತೀವಿ. ಸರಿನಾ? ಯಾರಂತ ಹೇಳ್ತೀವಿ? ಒಂದು MS ಧೋನಿಯವರನ್ನು ರಾಯಭಾರಿಯಾಗಿ ಆಯ್ಕೆ ಮಾಡಲಾಗಿದೆ. ಸರಿನಾ? ಸೊ MS ಧೋನಿ, ಮಿಸ್ಟರ್ ಧೋನಿ ನೆನ್ಪಿಟ್ಕೊಳ್ಳಿ. ಆಪ್ಷನ್ ಡಿ ಮಹೇಂದ್ರ ಸಿಂಗ್ ಧೋನಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಫೈನಾನ್ಷಿಯಲ್ ಇಯರ್ 2026-27ಗಾಗಿ ಭಾರತದ GDP ಬೆಳವಣಿಗೆಯ ಮುನ್ಸೂಚನೆಯನ್ನು IMF, ಓಕೆ, ಯಾವುದು ಈ ಒಂದು IMF ಎಷ್ಟು ನಿಗದಿಪಡಿಸಿದೆ ಅಂತ ಕೇಳಿದ್ದಾನೆ. ಎಷ್ಟು ನಿಗದಿಪಡಿಸಿರ್ಬೋದು? 6.5, 5.9, 6.2 ಆ್ಯಂಡ್ ದೆನ್ 6.8% ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಎಷ್ಟಾಗುತ್ತೆ ಅಂದರೆ ಸರ್ ದ್ಯಾಟ್ ಈಸ್ ಎಷ್ಟಾಗಬಹುದು? 6.5%. ಓಕೆ, ಎಷ್ಟಾಗುತ್ತೆ? 6.5% ಅಂತ ಇವರು ನಿಗದಿ ಮಾಡಿದ್ದಾರೆ. ಯಾರಂತ ಹೇಳ್ತೀವಿ? ಒಂದು IMF ಅವರು ಅಂತ ಹೇಳ್ತೇವೆ. ಓಕೆ, ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ನೀವು ನೆನ್ಪಿಟ್ಕೊಳ್ಳೇಬೇಕಾಗಿರ್ತಕ್ಕಂತಹ ಡಾಟಾ. ಯಾರ್ಯಾರು ನೆನ್ಪಿಟ್ಕೊಳ್ಬೇಕು? ಒಂದು ನೀತಿ ಆಯೋಗದ್ದು, ಒಂದು RBI ಅವರೇ ಬಿಡುಗಡೆ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ಒಂದು IMF. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದರೆ ಒಂದು ವರ್ಲ್ಡ್ ಬ್ಯಾಂಕ್ ಅವರು ಬಿಡುಗಡೆ ಮಾಡ್ತಾರೆ. ಈ 4 ನಿಮಗೆ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಬೇರೆಯವರ ಪ್ರಕಾರ, ಬೇರೆ ಸಂಸ್ಥೆಗಳ ಪ್ರಕಾರ ನಮ್ಮ ಭಾರತದ GDP ಇಷ್ಟು ಏರ್ಬೋದು, ಇಷ್ಟು ಕುಸಿತ ಕಾಣಬಹುದು ಅಂತ ಹೇಳ್ತಾರೆ. ಬಟ್ ನಿಮಗೆ ಅದು ಜಾಸ್ತಿ ಡೆಪ್ತಾಗಿ ಹೋದಾಗ, ಕ್ವಶನ್ ಪೇಪರ್ ಏನಾದರೂ ಸೆಟ್ ಮಾಡೋನು ಜಾಸ್ತಿ ಡೆಪ್ತಾಗಿ ನಿಮಗೆ ಕ್ವಶನ್ ಕೇಳಬೇಕು ಈ ಒಂದು ಟಾಪಿಕ್ ಮೇಲೆ ಅಂತ ಕೇಳಿದಾಗ ಅಷ್ಟು ಹೋಗ್ತಾನೆ. ಬಟ್ ನಾರ್ಮಲ್ ನಿಮಗೆ ಏನಾದರೂ ಕ್ವಶನ್ ಬರುತ್ತೆ ಒಂದು ಮಾಡರೇಟ್ ಲೆವೆಲಲ್ಲಿ ಅಂತಂದರೆ ಇವ್ರದ್ದು 4 ಜನದ ಕೇಳ್ತಾನೆ. ಓಕೆ, IMF ನೆನ್ಪಿಟ್ಕೊಳ್ಳಿ, ವರ್ಲ್ಡ್ ಬ್ಯಾಂಕ್ ನೆನ್ಪಿಟ್ಕೊಳ್ಳಿ, ನೀತಿ ಆಯೋಗದ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೀತಿ ಆಯೋಗ ಯಾವುದು ಈ ಒಂದು IMF ಎಷ್ಟು ಹೇಳಿದೆ ಅಂದರೆ ಸರ್ 6.5 ಅಂತ ಹೇಳಿದೆ. 6.5% ಅಂತ ಹೇಳಿದೆ. ಯಾರು? ಈ ಒಂದು IMF ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಫ್ರಾನ್ಸ್ ತನ್ನ ಸರ್ಕಾರಿ ಕಂಪ್ಯೂಟರ್ಗಳನ್ನು ವಿಂಡೋಸ್ನಿಂದ ಯಾವ ಆಪರೇಟಿಂಗ್ ಸಿಸ್ಟಮ್ಗೆ ಸ್ಥಳಾಂತರಿಸಲು ನಿರ್ಧರಿಸಿದೆ ಅಂತ. ಓಕೆ, ಸೊ ಯಾವುದು? ಈ ಒಂದು ಫ್ರಾನ್ಸ್ ತನ್ನ ಸರ್ಕಾರಿ ಕಂಪ್ಯೂಟರ್ಗಳನ್ನು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ಗಳಿಂದ ಬೇರೆ ಸಿಸ್ಟಮ್ಗೆ ಸ್ಥಳಾಂತರಿಸಲು ನಿರ್ಧರಿಸಿದೆ. ಸೊ ಹಾಗಾದರೆ ಯಾವುದಕ್ಕೆ? ಮ್ಯಾಕ್ OSಗ, ಆಂಡ್ರಾಯ್ಡ್ಗ, ಲಿನಕ್ಸ್, ಇಲ್ಲ ಅಂದರೆ ಉಬುಂಟು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಆ್ಯಪಲ್ ಅವರ ಲಿನಕ್ಸ್ ಅಂತ ಹೇಳ್ತೇವೆ. ಸರಿನಾ? ಯಾವುದಂತ ಹೇಳ್ತೀವಿ? ಒಂದು ಲಿನಕ್ಸ್ಗೆ ಅವರು ಶಿಫ್ಟ್ ಆಗಬೇಕು, ಸ್ಥಳಾಂತರ ಆಗಬೇಕು. ಓಕೆ, ಟ್ರಾನ್ಸ್ಫರ್ ಆಗಬೇಕು ಅಂತ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಸರಿನಾ? ಯಾವ ಸರ್ಕಾರ ಅಂತ ಹೇಳ್ತೀವಿ? ಒಂದು ಫ್ರಾನ್ಸ್ನ ಸರ್ಕಾರ ಅಂತ ಹೇಳ್ತೀವಿ. ಯಾಕೆ ಈ ಒಂದು ಲಿನಕ್ಸ್? ಯಾಕಂದರೆ ಸ್ವಲ್ಪ ಸೆಕ್ಯೂರ್ ಜಾಸ್ತಿ ಇರುತ್ತೆ ಅಂತ. ಓಕೆ, ಕಂಪೇರಿಟಿವ್ ಟು ವಿಂಡೋಸ್ ಈ ಒಂದು ಲಿನಕ್ಸ್ ಏನಿದೆ ಅಲ್ವಾ ಸೆಕ್ಯೂರ್ ಇರುತ್ತೆ. ಸೊ ದ್ಯಾಟ್ಸ್ ವೈ ಅದಕ್ಕೆ ಅವರು ಶಿಫ್ಟ್ ಆಗ್ತಾ ಇದ್ದಾರೆ. ಆ್ಯಂಡ್ ನಾವು ಇನ್ನೂ ಸಹ ವಿಂಡೋಸಲ್ಲೇ ಇದ್ದೀವಿ, ಅದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸುದ್ದಿಯಲ್ಲಿದ್ದ ಪೊಹೆಲಾ ಬೋಯಿಶಾಕ್ ಯಾವ ಕ್ಯಾಲೆಂಡರ್ನ ಹೊಸ ವರ್ಷವಾಗಿದೆ ಅಂತ ಕೇಳಿದಾನೆ. ಯಾವುದು? ಪೊಹೆಲಾ ಬೋಯಿಶಾಕ್ ಯಾವ ಒಂದು ಕ್ಯಾಲೆಂಡರ್ನ ಹೊಸ ವರ್ಷವಾಗಿದೆ? ಯಾವ ಕ್ಯಾಲೆಂಡರ್ ಆಗಿರಬಹುದು?
ತೆಲುಗು ಕ್ಯಾಲೆಂಡರ್, ಮರಾಠಿ ಕ್ಯಾಲೆಂಡರ್, ಬಂಗಾಳಿ ಕ್ಯಾಲೆಂಡರ್ ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾನೆ ಅಂತಂದರೆ ಗುಜರಾತಿ ಕ್ಯಾಲೆಂಡರ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಯಾವ್ದಾಗ್ಬೋದು ಹೇಳ್ಬೋದಾ? ಗೆಸ್ ಮಾಡಿ ನೋಡುವ. ಆ ವರ್ಡ್ ಯಾವ ಒಂದು ಭಾಷೆಯಲ್ಲಿ ಕಂಡುಬರ್ತಕ್ಕಂತಹ ವರ್ಡ್ ಆಗಿದೆ ಅಂತ. ಯಾವುದು ಈ ಒಂದು ಪೊಹೆಲಾ ಆ್ಯಂಡ್ ದೆನ್ ಬೋಯಿಶಾಕ್ ಅನ್ನೋದು. ಗೆಸ್ ಮಾಡಿ. ತೆಲುಗು ಕ್ಯಾಲೆಂಡರ್, ಮರಾಠಿ ಕ್ಯಾಲೆಂಡರ್, ಬಂಗಾಳಿ ಕ್ಯಾಲೆಂಡರ್ ಆ್ಯಂಡ್ ದೆನ್ ಗುಜರಾತಿ ಕ್ಯಾಲೆಂಡರ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಆಪ್ಷನ್ ಸಿ, ಬಂಗಾಳಿ ಕ್ಯಾಲೆಂಡರ್. ಬಂಗಾಳಿ ಭಾಷೆಯಲ್ಲಿ ಒಂದು ನಿಮಗೆ ಪೊಹೆಲಾ ಮತ್ತು ಬೋಯಿಶಾಕ್ ಅನ್ನೋ ವರ್ಡ್ಗಳು ಬರ್ತವೆ. ಸೊ ದ್ಯಾಟ್ಸ್ ವೈ ಯಾವುದು ಅಂತ ಹೇಳ್ತೀವಿ, ಒಂದು ಬಂಗಾಳಿ ಕ್ಯಾಲೆಂಡರ್ನ ಒಂದು ಹೊಸ ವರ್ಷವಾಗಿದೆ ಅಂತ ಹೇಳ್ತೀವಿ. ಯಾವುದು ಒಂದು ಪೊಹೆಲಾ ಬೋಯಿಶಾಕ್ ಅನ್ನುವ ಒಂದು ಕ್ಯಾಲೆಂಡರ್. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪುತಾಂಡು ಅನ್ನೋದು ಯಾವ ಒಂದು ರಾಜ್ಯದ ಹೊಸ ವರ್ಷದ ಹಬ್ಬವಾಗಿದೆ? ಯಾವ ರಾಜ್ಯದ್ದು ಸರ್? ಪುತಾಂಡು ಪೊಹೆಲಾ ಎರಡು ಸೇಮ್ ಅನಿಸ್ತದಲ್ಲ, ಪುತಾಂಡು. ಓಕೆ, ಸೊ ಲೈಕ್ ಮೀನ್ಸ್ ಇಲ್ಲಿ ಒಂದು ಕೆಲವೊಂದು ವರ್ಡ್ಗಳು ಬರ್ತವೆ, ಅವೆಲ್ಲ ನಿಮಗೆ ತಮಿಳ್ನಾಡು ವರ್ಡ್ಗಳು. ಸೊ ಇದು ಸಹ ಪುತಾಂಡು ಅನ್ನೋದು ನಿಮಗೆ ತಮಿಳ್ನಾಡಿನ ಹೊಸ ವರ್ಷ. ಎಸ್ಟರ್ಡೇ ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ? ಸೊ ಇಲ್ಲಿ ಯಾವುದು ಅಂದರೆ ಈ ಒಂದು ಪೊಹಿಲಾ ಬೋಯಿಶಾಕ್ ಅನ್ನೋದು ಈ ಒಂದು ಬಂಗಾಳಿಯ ಕ್ಯಾಲೆಂಡರ್. ಓಕೆ, ಕನ್ಫ್ಯೂಷನ್ ಆಗಬೇಡಿ, ಬಟ್ ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಹಿಮೋಫಿಲಿಯಾ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ವರ್ಲ್ಡ್ ಹಿಮೋಫಿಲಿಯಾ ಡೇ ಯಾವಾಗ ಆಚರಣೆ ಮಾಡ್ಬೋದು ನಾವು ಪ್ರತಿ ವರ್ಷ? ಯಾವಾಗ ಆಚರಣೆ ಮಾಡ್ತೀವಿ ಅಂತ ಹೇಳ್ಬೋದಾ? ಎನಿ ಗೆಸಸ್? ಸರ್ 17 ಏಪ್ರಿಲ್ಗೆ ಆಚರಣೆ ಮಾಡ್ತೇವೆ. ಓಕೆ, ಯಾವಾಗ ಆಚರಣೆ ಮಾಡ್ತೀವಿ ಸರ್? ಎಸ್ಟರ್ಡೇ ಮೀನ್ಸ್ ಈ ಒಂದು 17 ಏಪ್ರಿಲ್ಗೆ ನಾವು ಪ್ರತಿ ವರ್ಷ ವಿಶ್ವ ಹಿಮೋಫಿಲಿಯಾ ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಸಮ್ ಕ್ರಿಕೆಟ್ ಅಭಿಮಾನಿಗಳು ಇರ್ತೀರಾ, ಆ್ಯಂಡ್ ದೆನ್ ಕ್ರಿಕೆಟ್ ನೋಡೋರು ಇರ್ತೀರಾ, ಸೊ ನಮ್ಮ RCB ಅಭಿಮಾನಿಗಳು ಸಹ ಇರ್ತೀರಾ. ಸೊ ಅವರಿಗೆ ಈಸಿಯಾಗಿ ಒಂದು ನೆನ್ಪಿಟ್ಕೊಳ್ಬೋದು. ಓಕೆ, ಸೊ ABD ಲೇಯರ್ಸ್ ಯಾವಾಗಲೇ 6 ಹೊಡೆದಾಗ ಒಂದು ಸ್ಕ್ರೀನಲ್ಲಿ ಏನಲ್ವಾ ಒಂದು ಬರ್ತದೆ, ಏನಂತಂದರೆ AB ಪಾಸಿಟಿವ್ ಅಂತ ಬರ್ತಿತ್ತು. ನಿಮಗೆ ನೆನಪಿದೆಯೋ ಇಲ್ವೋ? ಓಕೆ, ಸೊ AB ಪಾಸಿಟಿವ್ ಅಂತ. ಸೊ AB ಪಾಸಿಟಿವ್ ಆ ಒಂದು ABD ಲೇಯರ್ಸ್ದು ಜೆರ್ಸಿ ನಂಬರ್ ಏನು ಸರ್? 17. ಹಿಮೋಫೋಲಿಯಾ ಅಂತಂದರೆ ಏನು ಸರ್? ಬ್ಲಡ್. AB ಪಾಸಿಟಿವ್ ಏನಾದರೂ ಲಿಂಕ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 9ನೇ ಪ್ರಶ್ನೆ, ಏಪ್ರಿಲ್ 2026ರಲ್ಲಿ ಪ್ರಾಜೆಕ್ಟ್ ಹಿಮ ಸರೋವರನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ. ಯಾವುದೇ ಒಂದು ಪ್ರಾಜೆಕ್ಟ್ ಹಿಮ ಸರೋವರನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಸರ್? ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಾಗಬಹುದು? ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಲಡಾಖ್ ಅಂತ ಹೇಳ್ತೀವಿ. ಸರ್ ಎಲ್ಲಿ ಅಂತಂದರೆ ಈ ಒಂದು ಪ್ರಾಜೆಕ್ಟ್ ಹಿಮ ಸರೋವರನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಈ ಒಂದು ಲಡಾಖ್ನಲ್ಲಿ. ಹಾಗಾದರೆ ಈ ಒಂದು ಲಡಾಖಿನ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತ ನೆನಪಿದೆಯಾ? ಹೇಳ್ಬೋದಾ? ಎಸ್ಟರ್ಡೇ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಯಾರು ಕೇಳಿದ್ದೀರಾ? ಹೇಳ್ಬೋದಾ? ಹೇಳಿ ನೋಡುವ. ಸರ್ ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ವಿನಯ್ ಕುಮಾರ್ ಸಕ್ಸೇನಾ ಅವರು ಅಂತ ಹೇಳ್ತೇವೆ. ಸರಿಯಾ? ಯಾರು? ಈ ಒಂದು ವಿನಯ್ ಕುಮಾರ್ ಸಕ್ಸೇನಾ ಅವರು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹಿಮಾಚಲ್ ಪ್ರದೇಶದ ಸಹ ಚೇಂಜ್ ಆಗಿದ್ದಾರೆ. ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಕವಿಂದರ್ ಗುಪ್ತಾ ಅವರು ಅಂತ ಹೇಳ್ತೇವೆ. ರೀಸೆಂಟಾಗಿ ಚೇಂಜ್ ಆಗಿರೋರು. ಅದೇ ಜಮ್ಮು ಕಾಶ್ಮೀರದಲ್ಲಿ ಚೇಂಜ್ ಆಗಿಲ್ಲ, ಅವರೇ ಇದ್ದಾರೆ, ಮನೋಜ್ ಅವರೇ ಇದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮತ್ತೆ ಎಲ್ಲಿ ಚೇಂಜ್ ಆಗಿದ್ದಾರೆ ಸರ್? ಈ ಹಿಮಾಚಲ್ ಪ್ರದೇಶದವರು ತೆಲಂಗಾಣಕ್ಕೆ ಬಂದಿದ್ದಾರೆ. ತೆಲಂಗಾಣದಲ್ಲಿ ಯಾರಿದ್ದಾರೆ ಹಾಗಾದರೆ? ಶಿವ ಪ್ರತಾಪ್ ಶುಕ್ಲಾ. ಸರ್ ಈ ತೆಲಂಗಾಣದವರು ಇರೋರು ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ. ಯಾರು ಹೋಗಿದ್ದಾರೆ ಮಹಾರಾಷ್ಟ್ರದಲ್ಲಿ? ಯಾರಿದ್ದಾರೆ ಗವರ್ನರ್? ಸರ್ ಜಿಷ್ಣುದೇವ್ ದೇಸಾಯಿ ಇದ್ದಾರೆ. ಆ್ಯಂಡ್ ಸರ್ ಹಾಗಾದರೆ ಈ ಒಂದು ತಮಿಳ್ನಾಡಿನ ಗವರ್ನರ್ ರಾಜೇಂದ್ರ ಅವರು. ಹಾಗಾದರೆ ತಮಿಳ್ನಾಡಿನ ಮೊದಲ ಗವರ್ನರ್ ಯಾರಿದ್ರು ಸರ್? ರವಿ ಇದ್ರು. ಆ ರವಿ ಎಲ್ಲಿ ಹೋಗಿದ್ದಾರೆ ಇವಾಗ ಸರ್? ಅವರು ಈ ಒಂದು ವೆಸ್ಟ್ ಬೆಂಗಾಲ್ ಹೋಗಿದ್ದಾರೆ. ಹಾಗಾದರೆ ವೆಸ್ಟ್ ಬೆಂಗಾಲ್ನ ಪ್ರಸ್ತುತ ಗವರ್ನರ್ ಯಾರು ಸರ್? RN ರವಿ ಅವರು. ಓಕೆ, ನೆನ್ಪಿಡ್ತದಾ? ಎಷ್ಟು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಕಮಾಂಡರ್ಸ್ ಕಾನ್ಫರೆನ್ಸ್ 2026ರ ಮೊದಲ ಆವೃತ್ತಿಯನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ. ನವದೆಹಲಿ, ಮುಂಬೈ, ವಿಶಾಖಪಟ್ಟಣಂ ಮತ್ತು ಕೊಚ್ಚಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ನವದೆಹಲಿ ಅಂತ ಹೇಳ್ತೇವೆ. ಸರ್ ಯಾವುದೇ ಒಂದು ಕಮಾಂಡರ್ಸ್ ಕಾನ್ಫರೆನ್ಸ್ 2026ರ ಮೊದಲ ಆವೃತ್ತಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ನವದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫಿಕ್ಕಿ ಯಾವುದು? ಈ ಒಂದು FICCI ಅಂತ ಹೇಳ್ತೀವಿ. ಫಿಕ್ಕಿ ತನ್ನ ಹೊಸ ಮಹಾಸಚಿವ ಅಥವಾ ಈ ಒಂದು ಸೆಕ್ರೆಟರಿ ಜನರಲ್ ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಓಕೆ, ಯಾರು ಫಿಕ್ಕಿ ಅವರು? ಓಕೆ, ಸಂಜಯ್ ಕುಮಾರ್, ಅನಂತ್ ಸ್ವರೂಪ್, ರಾಜೀವ್ ಮೆಹ್ತಾ ಆ್ಯಂಡ್ ಅರುಣ್ ಕುಮಾರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ? ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಅನಂತ ಸ್ವರೂಪ್ ಅಂತ ಹೇಳ್ತೇವೆ. ಸರ್ನ ಯಾರನ್ನ ಅಂತಂದರೆ ಈ ಒಂದು ಅನಂತ್ ಸ್ವರೂಪ್ ಅವರನ್ನು ನೇಮಕ ಮಾಡಲಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಫಿಕ್ಕಿಯ ನೂತನ ಸೆಕ್ರೆಟರಿ ಜನರಲ್ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹಾಗೆ ಸರ್ ಹಾಗಾದರೆ ಈ ಒಂದು ಫಿಕ್ಕಿ ಅಂದರೆ ಫುಲ್ ಫಾರ್ಮ್ ಏನು ಅಂತ. ಓಕೆ, ಸುಮ್ಮನೆ ಹೇಳಿದ್ರೆ ಹೋದ್ರಿ ಅಂತ. ಫಿಕ್ಕಿ ಅಂತಂದರೆ ನೀವು ಕೆಲವರಿಗೆ ಗೊತ್ತಿರಲ್ಲ, ಸೊ ಅವ್ರಿಗೆ ಹೇಳೋದು ಏನು ಅಂತಂದರೆ, ಈ ಫಿಕ್ಕಿ ಅಂತಂದರೆ ನಮ್ಮ ಭಾರತದ ಒಂದು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ರಿಲೇಟೆಡ್ ಇದೆ ಅಂತ. ಮೀನ್ಸ್ F ಅಂತಂದರೆ ಫೆಡರೇಷನ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು I ಅಂತಂದರೆ ಇಂಡಿಯಾ ಅಂತ ಹೇಳ್ತೀವಿ. ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ ಹೇಳ್ತೇವೆ. ಸರ್ ಯಾವುದು? ಈ ಒಂದು ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ ಹೇಳ್ತೇವೆ. ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಇದು ಎಸ್ಟಾಬ್ಲಿಷ್ ಆಗಿರೋದು ಯಾವಾಗ? ಯಾವುದು? ಫಿಕ್ಕಿ ಎಸ್ಟಾಬ್ಲಿಷ್ಮೆಂಟ್ ನಿಮಗೆ ಕೇಳಿದಾನೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ, ಸ್ಪೆಷಲಿ ಇನ್ SSC ಎಕ್ಸಾಮಲ್ಲಿ. ಯಾವಾಗ ಅಂತಂದರೆ ಸರ್ 1927ನಲ್ಲಿ ಇದು ಸ್ಥಾಪನೆ ಆಗಿದೆ. ಯಾವುದೇ ಒಂದು ಫಿಕ್ಕಿ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ಸ್ಟ್ಯಾಟಿಕಲ್ಲಿ ನೆನ್ಪಿಟ್ಕೊಂಡ್ರೆ ಸ್ವಲ್ಪ ಒಳ್ಳೆಯದು. ಸ್ಟ್ಯಾಟಿಕ್ ನಿಮ್ಮದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಏನಿದೆ, ಆ ಏಪ್ರಿಲ್ 17ರಿಂದ 18, 2026ರಂದು ರಾಷ್ಟ್ರವ್ಯಾಪಿ ನಾರಿ ಶಕ್ತಿ ವಂದನ ರನ್ ಅನ್ನು ಎಷ್ಟು ನಗರಗಳಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದ್ದಾನೆ. ಎಷ್ಟು ನಗರಗಳಲ್ಲಿ ಇದನ್ನು ಆಯೋಜನೆ ಮಾಡಲಾಗುವುದು ಸರ್? ಇದು ಎಷ್ಟು ಅಂದರೆ ಸರ್ 7 ನಗರಗಳಲ್ಲಿ ಆಯೋಜನೆ ಮಾಡಲಾಗುವುದು. ಬಟ್ 7 ನಗರಗಳಲ್ಲ, ನಾವು ಎದ್ದೇಳಬೇಕು ಮೊದಲು. ಓಕೆ, ಸೊ 7 ನಗರಗಳು ಯಾವುದು? ನಾರಿ ಶಕ್ತಿ ವಂದನ್ ರನ್ ಅಂತ ಹೇಳ್ತೇವೆ. ಸರ್ ಎಷ್ಟು ನಗರ ಅಂದರೆ 7 ರನ್ಗಳು, ಸಾರಿ 7 ನಗರಗಳಲ್ಲಿ ಈ ಒಂದು ರನ್ ಮ್ಯಾರಥಾನ್ನ ಮಾಡ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದ ತಿದ್ದುಪಡಿ ಜಗಜ್ಜೋತ್ ಶ್ರೀ ಗುರು ಗ್ರಂಥ ಸಾಹಿಬ್ ಸದ್ಕಾರತ್ ವಿಧೇಯಕ 2026 ಅಂಗೀಕರಿಸಿದೆ ಅಂತ ಕೇಳಿದ್ದಾನೆ. ಸರ್ ಒಂದಿರ್ಬೋದು ಯಾವುದು ಅಂತ ಅಂದರೆ ಈ ಒಂದು ಪಂಜಾಬ್ ಇರ್ಬೋದು, ಇಲ್ಲ ಅಂತಂದರೆ ಈ ಒಂದು ಹರಿಯಾಣ ಇರಬಹುದು ಅಂತ ನಾವು ಹೇಳ್ತೇವೆ. ಸೊ ಯಾವುದಾಗುತ್ತೆ ಇದಕ್ಕೆ, ಪಂಜಾಬ್ ಅಥವಾ ಹರಿಯಾಣ? ಯಾವುದು? ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಎಲಿಮಿನೇಟ್ ಮಾಡಿಬಿಡಿ ಸುಮ್ಮನೆ. ಓಕೆ, ಕೆಲಸ ಇಲ್ಲವಿದೆ ಎರಡರದ್ದು ಸಹ. ಇದರಲ್ಲಿ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಪಂಜಾಬ್ ಅಂತ ಹೇಳ್ತೇವೆ. ಯಾವುದು? ಈ ಒಂದು ಜಗಜ್ಜೋತ್ ಶ್ರೀ ಗುರು ಗ್ರಂಥ ಸಾಹಿಬ್ ಸತ್ಕಾರ ವಿಧೇಯಕ 2026 ಅಂಗೀಕರಿಸಿರ್ತಕ್ಕಂಥ ರಾಜ್ಯ ಸರ್ ದ್ಯಾಟ್ ಈಸ್ ಪಂಚನದಿಗಳ ನಾಡು, ಈ ಒಂದು ಪಂಜಾಬ್ ಅಂತ ಹೇಳ್ತೇವೆ. ಓಕೆ, ಸೊ ಇದು ಸಹ ನೆನ್ಪಿಟ್ಕೊಳ್ಳಿ. ಅಂತ ಹಾಗಾದರೆ ನಮ್ಮ ಕರ್ನಾಟಕದ ಪಂಚನದಿಗಳ ನಾಡು, ಪಂಚನದಿಗಳ ಜಿಲ್ಲೆ ಯಾವುದು ಅಂತ. ಓಕೆ, ಸೊ ಇವಾಗ ಕ್ವಶನ್ ಕೇಳ್ತಿದ್ದೀನಿ. ಪ್ರಸ್ತುತ ನಮ್ಮ ಕರ್ನಾಟಕ, ಓಕೆ, ಕ್ವಶನ್ ಏನಿದೆ ಅರ್ಥ ಮಾಡ್ಕೊಳ್ಳಿ. ಪ್ರಸ್ತುತ ನಮ್ಮ ಕರ್ನಾಟಕದ ಪಂಚ ನದಿಗಳ ಜಿಲ್ಲೆ ಯಾವುದು ಅಂತ. ಆಪ್ಷನ್ ಎ ಬಾಗಲಕೋಟ, ಆಪ್ಷನ್ ಬಿ ಬಿಜಾಪುರ, ಆಪ್ಷನ್ ಸಿ ವಿಜಯನಗರ, ಆಪ್ಷನ್ ಡಿ ಬೆಳಗಾವಿ. ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಓಕೆ, ಯಾರಾದ್ರೂ ಆನ್ಸರ್ ಮಾಡಿದ್ರಾ? ಎನಿವನ್? ಓಕೆ, ಸೊ ಸಾಕಷ್ಟು ಜನದ ಆನ್ಸರು ಬಿ ಇರುತ್ತೆ, ಕೆಲವೊಬ್ಬರ ಆನ್ಸರ್ ಹೆವಿ ಬುದ್ಧಿವಂತರ ಆನ್ಸರೇ ಇರಲ್ಲ. ಓಕೆ, ಯಾಕೆ ಅಂತಂದರೆ ಆನ್ಸರ್ ಇರಲೇಬಾರ್ದು. ಬಿಕಾಸ್ ಯಾಕಂತಂದ್ರೆ ನಾನು ಏನು ಮೆನ್ಷನ್ ಮಾಡಿದ್ದೀನಿ, ಪ್ರಸ್ತುತ ಅಂತ ಮೆನ್ಷನ್ ಮಾಡಿದ್ದಾನೆ. ಪ್ರಸ್ತುತ ಅಂತಂದರೆ ಈ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಹರಿತಕ್ಕಂಥ ನದಿಗಳು 3 ನದಿಗಳಿರುತ್ತವೆ ಸರ್. ಹಾಗಾದರೆ 5 ನದಿಗಳು ಅಂತಂದರೆ ಇನ್ನೂ 2 ನದಿಗಳನ್ನ ಎಲ್ಲಿ ಬಿಟ್ರಿ ಅಂತ. ಎಲ್ಲಿ ಅಂತಂದರೆ ಈ ಒಂದು ಬಾಗಲಕೋಟೆ ಏನು 1997 ಈ ಭಾಗ ಆಗುತ್ತಲ್ವ ಈ ಒಂದು ಬಿಜಾಪುರದಿಂದ, ಅವಾಗ 2 ನದಿಗಳನ್ನು ಸಹ ತೆಗೆದುಕೊಂಡು ಹೋಗಿದೆ. ಓಕೆ, ಇವಾಗ ಪಂಚ ಇಲ್ಲ, 5 ಇಲ್ಲ, ಜಸ್ಟ್ ತ್ರಿಮೂರ್ತಿ 3 ಇದ್ದಾವೆ. 3 ನದಿಗಳು ನಿಮಗೆ ಈ ಒಂದು ಬಿಜಾಪುರದಲ್ಲಿ ಇರ್ತವೆ. ಸರ್ ಯಾವ್ದು ಸರ್? ಒಂದು ಡೋಣಿ ನದಿ, ಇನ್ನೊಂದು ಕೃಷ್ಣಾ ನದಿ, ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂತಂದರೆ ಒಂದು ಭೀಮಾ ನದಿ ಅಂತ ಹೇಳ್ತೇವೆ. ಸರ್ನಾ, ಕೃಷ್ಣ, ಭೀಮಾ ಆ್ಯಂಡ್ ದೆನ್ ಡೋಣಿ ನದಿ. ಡೋಣಿ ನದಿ ಈ ಒಂದು ಬೆಳೆಗೆ, ಯಾವ ಬೆಳೆಗೆ? ಎಸ್ಪೆಷಲಿ ಗೋಧಿ ಬೆಳೆಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ನೀರಾಗಿದೆ. ಓಕೆ, ಯಾವುದು? ಡೋಣಿ ನದಿಯ ನೀರು. ಅದು ಸಹ ನಿಮ್ಗೆ ಗೊತ್ತಿರಲಿ. ಬಟ್ ನಿಮಗೆ ಗೊತ್ತಿರಲಿ, ನಮ್ಮ ಭಾರತದಲ್ಲಿ ಜಸ್ಟ್ ಒಂದೇ ಒಂದು ರಾಜ್ಯ ಇದೆ, ಪಂಚನದಿಗಳ ನಾಡು. ಬಟ್ ಕರ್ನಾಟಕದಲ್ಲಿ ಪ್ರಸ್ತುತ ಯಾವುದೂ ಸಹ ಈ ಒಂದು ಜಿಲ್ಲೆ ಇಲ್ಲ, ಪಂಚನದಿಗಳ ಜಿಲ್ಲೆ ಅಂತ. ಓಕೆ, ಆಲ್ರೆಡಿ ಅದು ಡಿವೈಡ್ ಆಗಿ ಹೋಗಿದೆ. ಸೊ ಇಫ್ ಏನಾದರೂ ಎರಡನ್ನ ಮತ್ತೆ ಮರ್ಜ್ ಮಾಡಿದ್ರೆ ಪಂಚನದಿಗಳ ಜಿಲ್ಲೆ ಆಗಬಹುದು. ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ 2026 ಬೆಳ್ಳಿ ಪದಕವನ್ನು ಗಳಿಸಿದವರು ಯಾರು ಅಂತ. ಈ ಒಂದು ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿತ್ತು ಸರ್ ಅಂತ. ಫಸ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಎಲ್ಲಿ ಸರ್? ಚೀನಾದಲ್ಲಿ ನಡೆದಿತ್ತು. ಅದನ್ನು ಆ ಒಂದು ಚೀನಾದಲ್ಲಿ ನಡೆದಿರ್ತಕ್ಕಂತಹ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ಪಲ್ಲಿ ಟಾಪ್ 7, ಓಕೆ, ಆ ಒಂದು ಲೀಡರ್ ಬೋರ್ಡಲ್ಲಿ ಟಾಪ್ ಇರ್ತಾರಲ್ವಾ, ಟಾಪ್ ರ್ಯಾಂಕಲ್ಲಿ ಟಾಪ್ 7 ಟಾಪ್ 2 ಅವರನ್ನು, ಟಾಪ್ 13 ಅವರನ್ನು, ಸೊ ಇವರೆಲ್ಲರನ್ನೂ ಸಹ ಸೋಲಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಯಾರು? ಲಕ್ಷ್ಯ ಸೇನ್. ನಮಗೆ ಅನಿಸ್ತದೆ ಲಕ್ಷ್ಯ ಸೇನ್ ಅಂತ. ಯಾಕೆ? ಈ ಒಂದು ಬ್ಯಾಡ್ಮಿಂಟನ್ ಅಂದ್ರೆ ನಮಗೆ ಲಕ್ಷ್ಯ ಸೇನ್ ಅಂತ ಅದು ಒಂದೇ ವರ್ಡ್ ಬರುತ್ತೆ. ಓಕೆ, ಅವ್ರೊಬ್ಬರದ್ದು ಹೆಸರು ಬರುತ್ತೆ, ಬಟ್ ಅವ್ರು ಅಲ್ಲ. ಆ್ಯಂಡ್ ದ ನೆಕ್ಸ್ಟ್ ಕಿದಾಂಬಿ ಶ್ರೀಕಾಂತ್ ಅಂತ ಕೊಟ್ಟಿದ್ದಾರೆ, ಅವರ. ಆ್ಯಂಡ್ ದ ನೆಕ್ಸ್ಟ್ ಈ ಒಂದು HS ಪ್ರಣಯ್ ಅಂತ ಕೊಟ್ಟಿದ್ದಾರೆ, ಇವರ. ಇಲ್ಲ ಅಂತಂದರೆ ಈ ಒಂದು ಆಯುಷ್ ಶೆಟ್ಟಿ ಅಂತ ಕೊಟ್ಟಿದ್ದಾರೆ, ಇವ್ರು ಆಗ್ತಾರಾ? ಯಾರು ಆಗ್ತಾರೆ ಹೇಳ್ಬೋದಾ? ಹೇಳಿ ನೋಡುವ, ಇದಕ್ಕೆ ಆನ್ಸರ್ ಹೇಳಿ ಯಾವುದಾಗುತ್ತೆ? ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಆಯುಷ್ ಶೆಟ್ಟಿ ಅವರು. ಓಕೆ, ಯಾರಂತ ಹೇಳ್ತೀವಿ? ಒಂದು ಆಯುಷ್ ಶೆಟ್ಟಿ ಅವರು ಅಂತ ಹೇಳ್ತೀವಿ, ಸರಿನಾ? ಸೊ ರೀಸೆಂಟಾಗಿ ಇವರು ಬಹಳ ಹೆಸರು ಮಾಡ್ತಿದ್ದಾರೆ ಎಲ್ಲಿ? ಒಂದು ಬ್ಯಾಡ್ಮಿಂಟನ್ ಕ್ಷೇತ್ರದಲ್ಲಿ. ಓಕೆ, ಸೊ ಅದಕ್ಕೆ ಇವರು ನೆನ್ಪಿಟ್ಕೊಳ್ಳಿ. ಸೊ ಇವರು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಯಾವುದರಲ್ಲಿ? ಒಂದು ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ 2026 ಬೆಳ್ಳಿ ಪದಕವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಆಯುಷ್ ಶೆಟ್ಟಿ ಅವರು. ಓಕೆ, ಯಾರು? ಈ ಒಂದು ಆಯುಷ್ ಶೆಟ್ಟಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೇನು ಹೇಳ್ಬೋದು ಏನು ಅಂತಂದರೆ ಸರ್, ಹಾಗಾದರೆ ಬಂಗಾರ ಯಾರು ಗೆದ್ದಿದ್ದಾರೆ ಅಂತ. ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಟಾಪಲ್ಲಿರ್ತಕ್ಕಂಥ ವ್ಯಕ್ತಿ ಯಾರು ಸರ್? ದ್ಯಾಟ್ ಈಸ್ ಈ ಒಂದು ಚೀನಾದ ಶಿ ಯು ಕಿ ಅಂತ ಹೇಳ್ತೀವಿ. ಸರ್ ಏರ್ ಅಂತ ಹೇಳ್ತೀವಿ, ಒಂದು ಶಿ ಯು ಕಿ ಹೀಗೆ ಬರೆಯಲ್ಲ ಅಲ್ಲ, ಅವರು QI ಅಂತ ಬರೀತಾರೆ. ಓಕೆ, QI ಶಿ ಯು ಕಿ ಅನ್ನೋರು ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ. ಆ್ಯಂಡ್ ದೆನ್ ನಮ್ಮ ಭಾರತದ ಆಯುಷ್ ಶೆಟ್ಟಿ ಏನಿದ್ದಾರಲ್ವಾ, ಇವರು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಹಾಗಾದರೆ ಇದು ಎಷ್ಟನೇ ಎಡಿಷನ್ ಆಗಿತ್ತು ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಅವಾಗ ನೀವು ಹೇಳಬೇಕು ಸರ್ ಇದು 43ನೇ ಎಡಿಷನ್ ಆಗಿತ್ತು ಅಂತ. ಬಟ್ ನಿಮಗೆ ಎಡಿಷನ್ ಕೇಳೋದು ಸ್ವಲ್ಪ ಡೌಟ್. ಬಟ್ ಇದು ಎಲ್ಲಿ ನಡೆದಿದೆ ಎಕ್ಸಾಕ್ಟ್ ಆಗಿ? ಚೀನಾದಲ್ಲಿ ಅಂತ ನಿಮಗೆ ಕೇಳ್ತಾನೆ, ಸಿಟಿ ಹೆಸರು. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ನಿಂಬೋ ಅಲ್ಲ. ಓಕೆ, ಏನಂತ ಹೇಳ್ತೀವಿ ನಾವು? ನಿಂಬೋ ಶರ್ಬತ್ ಎಲ್ಲ ಮಾಡ್ತಾರಲ್ವ, ಆ ನಿಂಬೋ ಅಲ್ಲ, ಬದಲಾಗಿ NINGO ನಿಂಗೋ ಅಂತ ಹೇಳಬೇಕಾಗತ್ತೆ. ಸರಿನಾ? ಏನಂತ ಹೇಳಬೇಕಾಗತ್ತೆ? ಈ ಒಂದು ಚೀನಾದ ನಿಂಗೋದಲ್ಲಿ, ಎಲ್ಲಿ? ಒಂದು ನಿಂಗ್ಬೋ. ಓಕೆ,
ನಿಂಗ್ಬೋ ಆ್ಯಕ್ಚುಲಿ ನಿಂಗ್ಬೋದಲ್ಲಿ ಇದು ನಡೆದಿದೆ. ಯಾವುದೇ ಒಂದು ಏಷ್ಯಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅಂತ ಹೇಳಬೇಕಾಗಿದೆ. ಸರಿನಾ? 43ನೇ ಆವೃತ್ತಿಯಾಗಿತ್ತು. ನಮ್ಮ ಭಾರತ ಆಯುಷ್ ಶೆಟ್ಟಿ ಭಾಗವಹಿಸಿದ್ರು. ಆ್ಯಂಡ್ ದೆನ್ ಅವರು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಬಂಗಾರದ ಪದಕವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಶಿಯುಕಿ ಅಂತ ಹೇಳ್ತೇವೆ. ಹಾಗಾದರೆ ಓವರ್ ಆಲ್ ಮೆಡಲ್ಗಳಲ್ಲಿ ಯಾವ ರಾಷ್ಟ್ರ ಅಗ್ರಸ್ಥಾನದಲ್ಲಿದೆ ಅಂತ ಕೇಳ್ತಾನೆ ನಿಮಗೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ಒಂದು ದೇಶ ಯಾವುದು ಅಂದರೆ ಸರ್, ಫಸ್ಟ್ ಇರ್ತಕ್ಕಂಥದ್ದು ಸೌತ್ ಕೊರಿಯಾ, ಆ್ಯಂಡ್ ದೆನ್ ಸೆಕೆಂಡ್ ಇರ್ತಕ್ಕಂಥದ್ದು ಚೀನಾ, ಆ್ಯಂಡ್ ದೆನ್ ಥರ್ಡ್ ಇರ್ತಕ್ಕಂಥದ್ದು ಥೈಲ್ಯಾಂಡ್. ಹಾಗಾದರೆ ನಮ್ಮ ಭಾರತ ಸ್ಥಾನ ಏನು ಸರ್? ನಮ್ಮ ಭಾರತ ಸ್ಥಾನ ಈ ಒಂದು 4ನೇದು ಅಂತ ಹೇಳ್ತೀವಿ. ಹಾಗಾದರೆ ನಮ್ಮ ಭಾರತ ಬಂಗಾರ ಎಷ್ಟು ಗೆದ್ದಿದೆ ಸರ್? 1 ಬಂಗಾರ ಗೆದ್ದಿಲ್ಲ. ಹಾಗಾದರೆ ಟೋಟಲ್ ಎಷ್ಟು ಮೆಡಲ್ ಗೆದ್ದಿದೆ? 1 ಗೆದ್ದಿದೆ. ಆಯುಷ್ ಶೆಟ್ಟಿ ಅವರು ಯಾವುದು ರಜತ ಪದಕವನ್ನು ಗೆದ್ದಿದ್ದಾರೆ. ಹಾಗಾದರೆ ಥೈಲ್ಯಾಂಡ್, ಸೊ ಇವರು ಒಂದು ಕಂಚಿನ ಪದಕ, ಆ್ಯಂಡ್ ದೆನ್ ಇವರು ಒಂದು ಬೆಳ್ಳಿಯ ಪದಕವನ್ನು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ಚೀನಾ ಇವರು 2-2-2 ಫಾರ್ಮುಲಾ ಮೇಂಟೈನ್ ಮಾಡಿದ್ದಾರೆ ನೋಡಿ, 2-2-2 ಫಾರ್ಮುಲಾ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಚೀನಾದವರು ಯಾರು ಸೌತ್ ಕೊರಿಯಾದವರು 3 ಬಂಗಾರ, ಆ್ಯಂಡ್ ದೆನ್ 1 ಬೆಳ್ಳಿ, ಹಾಗೆ ಈ ಒಂದು ಕಂಚನ್ನು ಗೆದ್ದಿದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳಿ. ಹಾಗಾದರೆ 2-2-2 ಫಾರ್ಮುಲಾ ಅಂತಂದರೆ ಯಾರಿಗಾದ್ರೂ ಏನಾದರೂ ನೆನಪು ಬರ್ತಿದೆಯಾ? ಸ್ಪೆಷಲಿ SSGD ಎಸ್ಪಿರೆಂಟ್ಸ್ಗಳಿಗೆ ಏನು ಬರ್ಬೋದು ನೆನಪು ಸರ್? ಹಸಿರು ಕ್ರಾಂತಿ, 2 ರಾಜ್ಯಗಳು, 2 ವ್ಯಕ್ತಿಗಳು, 2 ಬೆಳೆಗಳು ಅಂತ. ಓಕೆ, ನೆನಪಿದೆಯಾ? ಕೇಳ್ತಾನೆ ಈ ವರ್ಷ ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಳಿ ಅದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2026ರಲ್ಲಿ ಯಾವ ಭಾರತೀಯ ಕುಸ್ತಿಪಟುಗಳು ಚಿನ್ನದ ಪದಕ ಗೆದ್ದಿದ್ದಾರೆ ಅಂತ. ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2026ರಲ್ಲಿ ಯಾರು ಗೆದ್ದಿದ್ದಾರೆ ಸರ್? ಇವರು ಹೂಸ್ ದ್ಯಾಟ್ ಪರ್ಸನ್ಸ್? ಯಾರು ಅಂತಂದರೆ ಸರ್, ದ್ಯಾಟ್ ಈಸ್ ಒಂದು ಸುಜಿತ್ ಕಲ್ಕಲ್ ಅವರು, ಆ್ಯಂಡ್ ದೆನ್ ಅಭಿಮನ್ಯು ಮುಂಡ್ವಾಲ್ ಅವರು. ಯಾರು? ಈ ಒಂದು ಸುಜಿತ್ ಕಲ್ಕಲ್ ಅವರು, ಆ್ಯಂಡ್ ದೆನ್ ಅಭಿಮನ್ಯು ಮುಂಡ್ವಾಲ್ ಅವರು. ಸೊ ಇವರಿಬ್ಬರು ಸಹ ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ಪಲ್ಲಿ, ಮೀನ್ಸ್ ಏನಂತ ಹೇಳ್ತೀವಿ ನಾವು, ಕುಸ್ತಿ ಅಂತ ಹೇಳ್ತೀವಲ್ವಾ, ಆ ಒಂದು ಕುಸ್ತಿ ಚಾಂಪಿಯನ್ಶಿಪ್ಪಲ್ಲಿ, ಇಲ್ಲಾಂದರೆ ಒಂದು ರೆಸ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಈ ಸುಜಿತ್ ಕಲ್ಕಲ್ ಅವರು ಹಾಗೆ ಒಂದು ಅಭಿಮನ್ಯು ಮುಂಡ್ವಾಲ್ ಅವರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಓಕೆ, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ದೆನ್ ಈ ರೀತಿ ಇರೋದು ಇನ್ನೂ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಚಿನ್ನದ ಪದಕ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಆಯುಷ್ ಶೆಟ್ಟಿ ಸರ್ ಅವರು ಬೆಳ್ಳಿ ಪದಕ ಇದೆಯಲ್ಲ, ಅವ್ರು ಇಂಪಾರ್ಟೆಂಟ್ ಇಲ್ವಾ ಅಂತ. ಓಕೆ, ಇವ್ರಿಗಿಂತ ಅವ್ರು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅದು ಬೆಳ್ಳಿ ಪದಕ ತೊಗೊಂಡ್ರೂ ಸಹ ಒನ್ ಸೈಡ್ ಆಡಿದ್ರಿ ಅವರು, ಇಡೀ ಟೂರ್ನಮೆಂಟ್ ಒನ್ ಸೈಡ್ ಮ್ಯಾಚ್ ಇತ್ತು ಅವ್ರದ್ದು. ಬಟ್ ಫೈನಲಲ್ಲಿ ಸ್ವಲ್ಪ ಟೈಮ್ ಕೈ ಹಿಡಿಲಿಲ್ಲ, ಸ್ವಲ್ಪ ಅವ್ರದ್ದು ರಜತ ಪದಕ ಸಿಕ್ತವ್ರಿಗೆ. ಓಕೆ, ಸೊ ನಿಮ್ಗೆ ಗೊತ್ತಿರಲಿ ಯಾರು ಈ ಒಂದು ಸುಜಿತ್ ಕಲ್ಕಲ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಅಭಿಮನ್ಯು ಮುಂಡ್ವಾಲ್ ಅವರು ಅಂತ ಹೇಳ್ತೇವೆ. ಓಕೆ, ಅದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸರ್ ಹಾಗಾದರೆ ಇದು ನಡೆದಿರ್ತಕ್ಕಂಥದ್ದು ಎಲ್ಲಿ? ಅದು ಹೇಳಿದ್ರಿ ನೀವು, ಯಾವುದು ನಿಂಬು ಅಲ್ಲ ನಿಂಗ್ಬೋ ಅಂತ. ಹಾಗಾದರೆ ಇದು ಎಲ್ಲಿ ನಡೆದಿದೆ ಅಂತ. ಎಲ್ಲಿ ಅಂದರೆ ಸರ್, ಇದು ನಡೆದಿರ್ತಕ್ಕಂಥದ್ದು ಈ ಒಂದು ಬಿಷ್ಕೇಕ್ ಅಂತ ಹೇಳ್ತೀವಿ. ಸರ್ ಎಲ್ಲಿ ಅಂತ ಹೇಳ್ತೀವಿ? ಒಂದು ಬಿಷ್ಕೇಕಲ್ಲಿ ಇದು ನಡೆದಿದೆ. ಓಕೆ, ಎಲ್ಲಿ ನಡೆದಿದೆ ಅಂದರೆ ಈ ಒಂದು ಬಿಷ್ಕೇಕಲ್ಲಿ ನಡೆದಿದೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವುದು? ಈ ಒಂದು ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಗುಜರಾತ್ನ ಧೋಲೇರಾದಲ್ಲಿ 91,000 ಕೋಟಿ ಹೂಡಿಕೆಯೊಂದಿಗೆ ಸೆಮಿಕಂಡಕ್ಟರ್ ಫ್ಯಾಬ್ ಘಟಕವನ್ನು ಸ್ಥಾಪಿಸುತ್ತಿರುವ ಸಂಸ್ಥೆ ಯಾವುದು ಅಂತ ಕೇಳ್ತಾನೆ. ಯಾವ ಸಂಸ್ಥೆ ಆಗಿದೆ ಅದು ಅಂತ? ಯಾವುದಾಗಿರ್ಬೋದು ಹೇಳ್ಬೋದಾ? ಹೇಳಿ ನೋಡ್ಬೋದು ಯಾವುದು ಅಂತ. ಅದಾನಿ ಗ್ರೂಪ್ಸ್, ಟಾಟಾ ಸೆಮಿಕಂಡಕ್ಟರ್, ರಿಲಯನ್ಸ್ ಇಂಡಸ್ಟ್ರೀಸ್, ಆ್ಯಂಡ್ ದೆನ್ ಮಹೀಂದ್ರಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಟಾಟಾ ಸೆಮಿಕಂಡಕ್ಟರ್ ಅಂತ ಹೇಳ್ತೇವೆ. ಸರಿನಾ? ಯಾವುದು ಅಂತ ಹೇಳ್ತೀವಿ? ಒಂದು ಟಾಟಾ ಸೆಮಿಕಂಡಕ್ಟರ್ಗಳು ಸಂಸ್ಥೆ ಅಂತ ಹೇಳ್ತೇವೆ. ಸರಿನಾ? ಎಲ್ಲಿ ಅಂದರೆ ಒಂದು ಗುಜರಾತ್ ಧೋಲೇರಾದಲ್ಲಿ ಸೆಮಿಕಂಡಕ್ಟರ್ ಫ್ಯಾಬ್ ಘಟಕವನ್ನು ಇವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಮುಟ್ಟಿನ ರಜೆ ಮೆನ್ಸ್ಟ್ರಲ್ ಲೀವ್ ಜಾರಿಗೆ ತರಲು ನಿರ್ದೇಶನ ನೀಡಿದ ಹೈಕೋರ್ಟ್ ಯಾವುದು ಅಂತ ಕೇಳಿದಾನೆ. ಸರಿನಾ? ಸೊ ಯಾವುದಾಗಿದೆ ಇದು ಹೈಕೋರ್ಟ್? ಇದು ಯಾವುದಾಗಿರ್ಬೋದು? ಯಾವುದು ಅಂತಂದರೆ ಸರ್, ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ನಮ್ಮ ಕರ್ನಾಟಕ ಅಂತ ಹೇಳ್ತೇವೆ. ಸರಿನಾ? ಯಾವುದು ಅಂತ ಹೇಳ್ತೀವಿ? ಒಂದು ಕರ್ನಾಟಕ ಅಂತ ಹೇಳ್ತೀವಿ. ಸೊ ಎಷ್ಟು ದಿನಗಳ ರಜೆ ಕೊಡ್ತಾರೆ ಒಂದು ತಿಂಗಳಲ್ಲಿ ಅಂತ ಅಂದರೆ 1 ರಜೆ ಕೊಡ್ತಾರೆ. ಆ್ಯಂಡ್ ದೆನ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಇದು ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಲೈಕ್ ಹೇಗೆ ನಾನಿವಾಗ ಯಾವುದು ಫೆಬ್ರವರಿ ಮಂತದ್ದು ನಾನು ರಜೆ ತೊಗೊಂಡಿಲ್ಲ, ನಾನು ಮಾರ್ಚ್ ಮಂತಲ್ಲೇ 2 ದಿನ ತೊಗೊಳ್ತೀನಿ ಕಂಟಿನ್ಯೂ ಆಗಿ, 2 ದಿನ ತೊಗೊಂಡು ನಾನು ಎಲ್ಲೋ ಟ್ರಿಪ್ ಹೋಗ್ತೀನಿ, ಮೀನ್ಸ್ ಆ ರೀತಿ ಎಲ್ಲ ಕೊಡೋಲ್ಲ. ಸೊ ಈ ಒಂದು ತಿಂಗಳಲ್ಲಿ ನಾವು ಏನಾದರೂ ತೊಗೊಂಡ್ರೆ ಓಕೆ. ಇಫ್ ಅವ್ರು ತೊಗೊಳಿಲ್ಲ ಅಂತಂದರೆ ಅದು ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಓಕೆ, ಅದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇದಕ್ಕೆ ಯಾವುದು ಸಹ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಿಲ್ಲ, ಆ್ಯಂಡ್ ದೆನ್ ಏನು ಸಹ ಬೇಕಿಲ್ಲ, ಜಸ್ಟ್ ಅವರು ಲೀವ್ನ ತೊಗೊಳ್ಬೋದು. ಆ ರೀತಿ ಒಂದು ರೂಲ್ ಇದೆ ಇವಾಗ ನಮ್ಮ ಕರ್ನಾಟಕದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚಿನ ವರದಿಯ ಪ್ರಕಾರ ಭಾರತದ ನಿರುದ್ಯೋಗ ದರವು ಎಷ್ಟು ಪ್ರತಿಶತಕ್ಕೆ ಏರಿಕೆಯಾಗಿದೆ ಅಂತ. ಓಕೆ, ಅನ್ಎಂಪ್ಲಾಯ್ಮೆಂಟ್ ಎಷ್ಟಕ್ಕೆ ಏರಿಕೆಯಾಗಿದೆ? ಎಷ್ಟಕ್ಕೆ ಅಂತಂದರೆ ಸರ್, ದ್ಯಾಟ್ ಈಸ್ 4.5ಕ್ಕೆ, 5.1ಕ್ಕೆ, 6.2ಕ್ಕೆ, 7.0ಗೆ. ಸ್ಪೆಷಲಿ RRB ಎಕ್ಸಾಮ್ ಅವರು, ಆ್ಯಂಡ್ ದೆನ್ CGL ಎಕ್ಸಾಮ್ ಅವರು, ಮತ್ತು CPO ಎಕ್ಸಾಮ್ ಅವರು. ಇದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಮ್ಯಾಕ್ಸಿಮಮ್ ಕೇಳಿರೋದೇ RRB ಎಕ್ಸಾಮಲ್ಲಿ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ. ಓಕೆ, ಸೊ ಎಲ್ಲಿ ಅಂತಂದರೆ ಸರ್, ದ್ಯಾಟ್ ಈಸ್ ಒಂದು 5.1% ಅಂತ ಹೇಳ್ತೇವೆ. ಎಷ್ಟು ಅಂತಂದರೆ ಒಂದು 5.1%ಗೆ ಏರಿಕೆಯಾಗಿದೆ. ಓಕೆ, ಡ್ರೀಮ್ ಲೆವೆಲಲ್ಲಿ ಟೀಮ್ ಮಾಡೋದು ಅದೇನು ಬೇರೋಜ್ಗಾರ ಅಂತ ಹೇಳ್ತೀವ? ಇಲ್ಲ, ಅವರು ಸಹ ಉದ್ಯೋಗಸ್ಥರು, ಎಂಪ್ಲಾಯಿ ಅಂತ ಹೇಳ್ತೇವೆ. ನಾನು ಹೇಳಲ್ಲ. ಓಕೆ, ಸಮ್ ಪೊಲಿಟಿಷಿಯನ್ಸ್ ಹೇಳ್ತಾರೆ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 19ನೇ ಪ್ರಶ್ನೆ, ಇತ್ತೀಚಿನ ವ್ಯಾಪಾರ ಅಂಕಿಅಂಶಗಳ ಪ್ರಕಾರ ಅಮೆರಿಕವನ್ನು ಹಿಂದಿಕ್ಕಿ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರವಾಗಿ ಹೊರಹೊಮ್ಮಿದ ದೇಶ ಯಾವುದು ಅಂತ ಕೇಳಿದಾನೆ. ಅಮೆರಿಕವನ್ನು ಹಿಂದಾಕಿದೆ ಅಂತೆ, ಭಾರತ ಅತಿ ದೊಡ್ಡ ಪಾಲುದಾರ ರಾಷ್ಟ್ರವಾಗಿದೆ ಅಂತ. ಯಾವುದದು?
ಯಾವುದಾಗಿರ್ಬೋದು? ಯಾವುದು ಸರ್ ಅದು? ರಷ್ಯಾ, ಜಪಾನ್, ಚೀನಾ ಮತ್ತು UAE. ಓಕೆ, ಸೊ ಫ್ರೆಂಡ್ಶಿಪ್ ಅಂತ ಆಪ್ಷನ್ ಏನಾದರೂ ನೀವು ಹಾಕಿದ್ರೆ ರಾಂಗ್ ಅದು. ಓಕೆ, ಸೊ ಏನು ಕೇಳಿದಾನೆ? ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರ ಅಂತ ಕೇಳಿದಾನೆ. ಸೊ ಮೀನ್ಸ್ ನಮ್ಮ ನಿಯರ್ ಇರತಕ್ಕಂಥ ರಾಷ್ಟ್ರ ಯಾವುದು ಸರ್? ದ್ಯಾಟ್ ಈಸ್ ಒಂದು ಚೀನಾ ಅಂತ ಹೇಳ್ತೇವೆ. ಅತಿ ಹೆಚ್ಚು ನಮಗೆ ಸೇಲ್ ಮಾಡುತ್ತೆ ಚೀನಾ. ಓಕೆ, ಸೊ ಚೀನಾ ಇರಲಿಲ್ಲ ಅಂತಂದ್ರೆ ನಮ್ಮ ಇಂಡಿಯಾ ನಡೆಯಲ್ಲ, ಬಟ್ ನಮ್ಮ ಇಂಡಿಯಾ ಇರಲಿಲ್ಲ ಅಂದರೆ ಚೀನಾ ನಡೀತದೆ. ಓಕೆ, ಸೊ ಅದು ನಮ್ಮ ಮೇಲೆ ಡಿಪೆಂಡೇ ಆಗಿಲ್ಲ ಚೀನಾ, ಅಷ್ಟು ಮುಂದುವರೆದಿದೆ ಚೀನಾ ಅಂತ ಹೇಳ್ಬೋದು. ಬಟ್ ನ್ಯೂಸಲ್ಲೆಲ್ಲ ಎಲ್ಲ ಸುಳ್ಳೆ ತೋರಿಸ್ತಾರೆ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು F-14 ಜೆಟ್ ಎಂಜಿನ್ ಅಭಿವೃದ್ಧಿಪಡಿಸಲು ಮತ್ತು ಸ್ಥಳೀಯ ಯುದ್ಧ ವಿಮಾನ ಯೋಜನೆಗಳಿಗೆ ಬೆಂಬಲ ನೀಡಲು HAL ಯಾವುದು? ಈ ಒಂದು HAL ಅಂತ ಹೇಳ್ತೀವಿ ಯಾವಾಗ ಸ್ಥಾಪನೆ ಆಗಿದೆ ಸರ್? 1940. ಆ್ಯಂಡ್ ದೆನ್ ಇದು ನೇಮ್ ಬದಲಾವಣೆ ಆಗುತ್ತೆ ಯಾವಾಗ ಸರ್? ಇದು ಯಾವಾಗ ಅಂದರೆ ಸರ್ ದ್ಯಾಟ್ ಈಸ್ 1964 ಇದು ನೇಮ್ ಬದಲಾವಣೆ ಆಗುತ್ತೆ. ಹಾಗಾದರೆ ಆ ಒಂದು ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂತ. ಯಾವ ಒಂದು ಸಂಸ್ಥೆಯೊಂದಿಗೆ ಇದು ಪಾಲುದಾರಿಕೆ ಮಾಡಿಕೊಂಡಿದೆ? ಯಾವ ಒಂದು ಸಂಸ್ಥೆಯೊಂದಿಗೆ? ಯಾವ ಸಂಸ್ಥೆಯೊಂದಿಗೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು JE ಏರೋಸ್ಪೇಸ್ ಅಂತ ಹೇಳ್ತೀವಿ. ಯಾವುದೇ ಒಂದು GE ಏರೋಸ್ಪೇಸ್ ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. GE ಏರೋಸ್ಪೇಸ್ ಮತ್ತು HAL ಇವರಿಬ್ಬರು ಸೇರಿ ಏನು ಮಾಡ್ತಾರೆ ಅಂತಂದರೆ ಇವಾಗ F-4 ಆ್ಯಂಡ್ ದೆನ್ 14 F-414 ಜೆಟ್ ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಓಕೆ, ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಈ ಒಂದು ಡಿಫೆನ್ಸ್ ವಿಭಾಗದಲ್ಲಿ ಆ್ಯಂಡ್ ದೆನ್ ಈ ಒಂದು ಮಿಲಿಟರಿ ವಿಭಾಗದಲ್ಲಿ ಕ್ವಶನ್ ರೈಸ್ ಆಗುತ್ತಲ್ವ ಇದು. ಸೊ ದ್ಯಾಟ್ಸ್ ವೈ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇನ್ನೊಂದೇನು ಅಂತಂದರೆ ನಮ್ಮ ಇಂಡಸ್ಟ್ರಿ ಲೆವೆಲಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಇನ್ನೊಂದೇನು ಅಂತಂದರೆ ನಮ್ಮ ಕರ್ನಾಟಕದಿದೆ HAL. ಓಕೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಮ್ಮ ಕರ್ನಾಟಕದಿದು. ಸೊ ದ್ಯಾಟ್ಸ್ ವೈ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ಸ್ಥಾಪನೆ ಆಗಿದ್ದು ನೆನ್ಪಿಟ್ಕೊಳ್ಳಿ ಯಾವುದು? HAL. ಆ್ಯಂಡ್ ದೆನ್ ರೀಸೆಂಟಾಗಿ ಇದಕ್ಕೆ ಮಹಾರತ್ನ ಸ್ಥಾನಮಾನ ಸಹ ಸಿಕ್ಕಿದೆ ಅಲ್ವ 14ನೇದಾಗಿ. ಸೊ ಅದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಯಾವ ಸಂಸ್ಥೆ ಅಂತ ನೆನ್ಪಿಟ್ಕೊಳ್ಳಿ? GE ಏರೋಸ್ಪೇಸ್. ಬಟ್ ನೀವು ಫಸ್ಟ್ ಹೆಲ್ಮೆಟ್ ಮಾಡಬೇಕಾಗಿರ್ತದೆ ಬೋಯಿಂಗ್ ಅನ್ನೋದಕ್ಕೆ. ಯಾಕೆ? ರೀಸೆಂಟಾಗಿ ಏನು ಜಾಸ್ತಿ ಎಲ್ಲ ಕ್ರ್ಯಾಶ್ ಆಗ್ತಿದ್ದಾವಲ್ಲ, ಆ್ಯಂಡ್ ದೆನ್ ಎಲ್ಲವೂ ಸಹ ಇದ್ರ ಮೇಲ್ಗಡೆಯಿಂದ ಸುಟ್ಟು ಬೀಳ್ತಿದ್ದಾವಲ್ಲ, ಆ ಎಲ್ಲಕ್ಕೆ ಕಾರಣ ಆಗಿರ್ತಕ್ಕಂಥ ಕೊಡುಗೆ ನೀಡಿರ್ತಕ್ಕಂಥ ಒಂದು ಸಂಸ್ಥೆಯೇ ಈ ಒಂದು ಬೋಯಿಂಗ್ ಸಂಸ್ಥೆ ಅಂತ ಹೇಳ್ಬೋದು. ಯಾವ ದೇಶದ್ದು? ಅಮೇರಿಕ ದೇಶದ್ದು. ಆ್ಯಂಡ್ ದೆನ್ ಇವರು ಯಾರು? ಸುನಿತಾ ವಿಲಿಯಮ್ಸ್ ಮತ್ತು ಈ ಬುಚ್ಮೋರ್ ಅವರು ಇದಕ್ಕೆ ಹೋಗಿದ್ರಲ್ವಾ? ಎಲ್ಲಿ? ಸ್ಪೇಸ್ಗೆ ಹೋಗಿದ್ರಲ್ವಾ, ISSಗೆ. ಅಲ್ಲಿ ಹೋದಾಗ ಅಲ್ಲಿ ಲೀಕೇಜ್ ಆಯ್ತಲ್ವ, ನೈಟ್ರೋಜನ್ ಲೀಕೇಜ್, ಬೇರೆ ಬೇರೆ ಲೀಕೇಜ್. ಆ ಒಂದು ವಾಹಕ ಸಹ, ಆ ಒಂದು ನೌಕೆಯು ಸಹ ಯಾವ ಕಂಪ್ನಿದು ಅಂದರೆ ಇದೇ ಒಂದು ಬೋಯಿಂಗ್ ಕಂಪ್ನಿ ನೋಡಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಷ್ಟು ಪ್ರಮುಖ ಒಂದು ಕೊಡುಗೆಯನ್ನು ಹೊಂದಿರತಕ್ಕಂಥ ಬೋಯಿಂಗ್ ಕಂಪ್ನಿ ಆಗಿದೆ. ಸೊ ದ್ಯಾಟ್ಸ್ ವೈ ಅದ್ರ ಜೊತೆಗೆ ಪಾಲುದಾರಿಕೆ ನಮ್ಮ ಭಾರತದ ಯಾವುದೇ ಕಂಪ್ನಿಗಳು ಸಹ ಮಾಡಿಕೊಳ್ಳುವುದಿಲ್ಲ. ಅದನ್ನು ನೀವು ಹೆಲ್ಮೆಟ್ ಮಾಡಬಹುದು. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ಇತ್ತೀಚೆಗೆ ಪ್ರಧಾನಿ ಮೋದಿ ಉದ್ಘಾಟಿಸಿದ ಶ್ರೀ ಗುರು ಭರೈವೈಕ್ಯ ಮಂದಿರ ಎಲ್ಲಿದೆ ಅಂತ ಕೇಳಿದ್ದಾನೆ ಸರ್ನಾ. ಸೊ ನಮ್ಮ ಭಾರತ ಪ್ರಧಾನಮಂತ್ರಿ ಉದ್ಘಾಟಿಸಿರ್ತಕ್ಕಂಥ ಈ ಒಂದು ಭರೈವೈಕ್ಯ ಮಂದಿರ ಎಲ್ಲಿ ಕಂಡುಬರುತ್ತೆ ಅಂತ. ಎಲ್ಲಿ ಕಂಡು ಬರ್ಬೋದು ಇದು? ಎಲ್ಲಿ ಅಂತಂದರೆ ಸರ್ ದ್ಯಾಟ್ ಈಸ್ ಇದು ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಓಕೆ, ಎಲ್ಲಿ ಅಂದರೆ ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ. ಯಾವುದೇ ಒಂದು ಭರವೈಕ್ಯ ಮಂದಿರ ಭೈರವೈಕ್ಯ ಮಂದಿರ ಅಂತ ಹೇಳ್ತೀವಿ. ಭರವೈಕ್ಯ ಅಲ್ಲ, ಭೈರವೈಕ್ಯ ಮಂದಿರ ಅಂತ ಎಲ್ಲದ್ರೆ ಒಂದು ಕರ್ನಾಟಕದಲ್ಲಿ ಕಂಡುಬರ್ತಾ ಇದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು ಮಹಿಳಾ ಕ್ಯಾಂಡಿಡೇಟ್ಸ್ 2026 ಚೆಸ್ ಟೂರ್ನಮೆಂಟ್ ಗೆಲ್ಲುವ ಮೂಲಕ ವಿಶ್ವ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆದಿರತಕ್ಕಂತಹ ಭಾರತೀಯ ಆಟಗಾರ್ತಿ ಯಾರು ಅಂತ. ಯಾರು ಸರ್ ಅವರು? ಬ್ರದರ್ ಆ್ಯಂಡ್ ಸಿಸ್ಟರ್ ಇಬ್ಬರು ಇದಾರಲ್ಲ, ಯಾರು ಸರ್? ಪ್ರಜ್ಞಾನಂದ ಆ್ಯಂಡ್ ದೆನ್ ಅವರ ಸಿಸ್ಟರ್ ಆಗಿರ್ತಕ್ಕಂಥ R ವೈಶಾಲಿ ಅವರು ಅಂತ ಹೇಳ್ತೀವಿ. ಸೊ ಮೀನ್ಸ್ ಇಲ್ಲಿ ವಿನ್ ಆಗಿರ್ತಕ್ಕಂಥ ಮಹಿಳೆ ಇವರೇ R ವೈಶಾಲಿ ಅವರು. ಓಕೆ, ಯಾರಂತ ಹೇಳ್ತೀವಿ? ಒಂದು R ವೈಶಾಲಿ ಅಂತ ಹೇಳ್ತೇವೆ. ನೆನ್ಪಿಟ್ಕೊಳ್ಳಿ. ಇದು ಎಲ್ಲಿ ನಡೆದಿತ್ತು? ಸೈಪ್ರಸಲ್ಲಿ ನಡೆದಿತ್ತು. ಓಕೆ, ಈ ಒಂದು ಚೆಸ್ ಟೂರ್ನಮೆಂಟ್ ಎಲ್ಲಿ ನಡೆದಿತ್ತು ಅಂತ ಕೇಳ್ಬೋದು ನಿಮಗೆ. ಫಿಡೆ ಮಹಿಳಾ ಕ್ಯಾಂಡಿಡೇಟ್ಸ್ 2026 ಚೆಸ್ ಟೂರ್ನಮೆಂಟ್ ಎಲ್ಲಿ ನಡೆದಿತ್ತು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಸೈಪ್ರಸ್ ಅಂತ. ಸೈಪ್ರಸ್ ಅಂದರೆ ಏನು ಸರ್? ದೇಶ ಅದು. ಓಕೆ, ಸೈಪ್ರಸಲ್ಲಿ ನಡೆದಿತ್ತು. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. R ವೈಶಾಲಿ ಇಂಪಾರ್ಟೆಂಟ್ ಆಗ್ತಾರೆ. ಓಕೆ, ಇಂಪಾರ್ಟೆಂಟ್ ಆಗೇ ಆಗ್ತಾರೆ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನಿಮ್ಗೆ ಇನ್ನೊಂದು ಏನು ಕೇಳಬಹುದು? ಸಿಂಪಲ್ ಆಗಿ ಲೈಕ್ GD ಎಕ್ಸಾಮ್ಗಳಲ್ಲಿ ಅಲ್ಲೆಲ್ಲ ನಿಮಗೆ ಕೊನೆರು ಹಂಪಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ, ಹರಿಕಾ ದ್ರೋಣವಲ್ಲಿ ಯಾವ ಕ್ರೀಡೆಗೆ, R ವೈಶಾಲಿ ಯಾವ ಕ್ರೀಡೆಗೆ, ತಾನಿಯಾ ಸಚದೇವ ಯಾವ ಕ್ರೀಡೆಗೆ ಅಂತ 4 ಜನ ನಿಮಗೆ ಇದೇ ಒಂದು ಚೆಸ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಪ್ರತಿ ವರ್ಷ ಏಪ್ರಿಲ್ 16ರಂದು ಆಚರಿಸಲಾಗುವ ವಿಶ್ವ ಧ್ವನಿ ದಿನದ ವರ್ಲ್ಡ್ ವಾಯ್ಸ್ ಡೇ 2026ರ ಘೋಷವಾಕ್ಯ ಏನಾಗಿದೆ ಅಂತ ಕೇಳ್ತಾನೆ. ಓಕೆ, ಏನಾಗಿದೆ ಈ ಒಂದು ಘೋಷವಾಕ್ಯ? ಏನಾಗಿದೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕೇರ್ ಫಾರ್ ಯುವರ್ ವಾಯ್ಸ್ ಅಂತ. ಓಕೆ, ಸೊ ನಿಮ್ಮ ವಾಯ್ಸನ್ನು ಫಸ್ಟ್ ಕೇರ್ ಮಾಡಿ. ಲೈಕ್ ವಾಯ್ಸಿಂದನೇ, ಓಕೆ, ಮಾತಿಂದನೇ ನಾವು ಎಲ್ಲವನ್ನು ಸಹ ಕಳ್ಕೊಳ್ಬೋದು. ಆ್ಯಂಡ್ ದೆನ್ ಮಾತಿಂದನೇ ಎಲ್ಲವೂ ಸಹ ಪಡ್ಕೊಳ್ಬೋದು ಸಮ್ ಟೈಮ್. ಓಕೆ, ಆ್ಯಂಡ್ ದೆನ್ ಆ ಒಂದು ಮಾತು ಆ್ಯಂಡ್ ದೆನ್ ದ ಕಮ್ಯುನಿಕೇಷನ್ ಇರತಕ್ಕಂತಹ ಮಾತನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅದನ್ನು ಕೇರ್ ಮಾಡಿ. ಓಕೆ, ಅದಕ್ಕೆ ಲವ್ ಮಾಡಿ ಅಂತ ಹೇಳಿದೆ. ಆ ಒಂದು ಥೀಮ್ ಆಗಿದೆ, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದನ್ನು ಆಚರಣೆ ಮಾಡ್ತಕ್ಕಂಥದ್ದು ಯಾವಾಗ? ಪ್ರತಿ ವರ್ಷ ಏಪ್ರಿಲ್ 16ಕ್ಕೆ ನಾವು ಆಚರಣೆ ಮಾಡ್ತೇವೆ. ಆ್ಯಂಡ್ 17ಕ್ಕೆ ಏನು ಆಚರಣೆ ಮಾಡ್ತೀವಿ? ಹಿಮೋಫಿಲಿಯಾ ಡೇನ ಆಚರಣೆ ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಆರ್ಥಿಕತೆಯಲ್ಲಿ ವ್ಯಾಪಾರ ಕೊರತೆ ಟ್ರೇಡ್ ಡೆಫಿಸಿಟ್ ಎಂದರೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದಾನೆ. ಈ ಒಂದು ವ್ಯಾಪಾರ ಕೊರತೆ ಅಂದರೆ ಏನು ಅಂತ ಯಾವುದು ಇದಕ್ಕೆ ಹೇಳಿಕೆ ಕರೆಕ್ಟ್ ಆಗಬಹುದು ಅಂತ ಹೇಳ್ಬೋದಾ? ಆಮದು ಜಾಸ್ತಿ ಇರುತ್ತೆ ಅಂತೆ, ರಫ್ತು ಕಡಿಮೆ ಇರುತ್ತೆ ಅಂತೆ. ಸಾರಿ, ಇದು ರಫ್ತು ಜಾಸ್ತಿ ಇರುತ್ತೆ ಅಂತೆ ಆ್ಯಂಡ್ ದೆನ್ ಆಮದು ಕಡಿಮೆ ಇರುತ್ತೆ ಅಂತೆ. ಆ್ಯಂಡ್ ನೆಕ್ಸ್ಟ್ ಒಂದು ಆಮದು ಜಾಸ್ತಿ ಇರುತ್ತೆ ಅಂತೆ, ರಫ್ತು ಕಡಿಮೆ ಇರುತ್ತೆ ಅಂತೆ. ಆ್ಯಂಡ್ ನೆಕ್ಸ್ಟ್ ಒಂದು ಆಮದು ಮತ್ತು ರಫ್ತು ಎರಡು ಈಕ್ವಲ್ ಇರುತ್ತೆ ಅಂತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ರಫ್ತು ಕೇವಲ ಕೃಷಿ ಉತ್ಪನ್ನಗಳಿಗೆ ಸೀಮಿತವಾಗಿರಬಹುದು ಅಂತ ಏನು ಕೇಳಿದಾನೆ? ಟ್ರೇಡ್ ಡೆಫಿಸಿಟ್ ವ್ಯಾಪಾರ ಕೊರತೆ ಅಂತ. ವ್ಯಾಪಾರ ಕೊರತೆ ಇದ್ದಾಗ ನಿಮಗೆ ಏನಾಗುತ್ತೆ? ಆಮದು ಜಾಸ್ತಿ ಆಗುತ್ತೆ. ಓಕೆ, ಏನಾಗುತ್ತೆ? ಆಮದು ಇಲ್ಲಿ ನಮಗೆ ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ, ಇಲ್ಲಿಂದ ಹೋಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಮೀನ್ಸ್ ಏನಂತ ಹೇಳ್ಬೋದು ಸರ್? ಆಮದು ಜಾಸ್ತಿ ಆಗುತ್ತೆ, ರಫ್ತು ಕಡಿಮೆ ಆಗುತ್ತೆ.
ಲೈಕ್ ಇವಾಗ ಚೀನಾದಿಂದ ನಮಗೆ ಜಾಸ್ತಿ ಬರ್ತಾ ಇದೆ ಆ್ಯಂಡ್ ದೆನ್ ನಮ್ಮಿಂದ ಚೀನಾಗೆ ಕಡಿಮೆ ಹೋಗ್ತಾ ಇದೆ. ಸೊ ಮೀನ್ಸ್ ನಾವು ಚೀನಾದ ಮುಂದೆ ಇವಾಗ ನಾವು ವ್ಯಾಪಾರ ಕೊರತೆಯನ್ನು ನಾವು ಕಾಣ್ತಿದ್ದೀವಿ ಅಂತ ಸಹ ನೀವು ಹೇಳ್ಬೋದು. ಈಸಿಯಾಗಿ ನೆನಪಿಟ್ಕೊಳ್ಬೋದು. ಎಕನಾಮಿಕ್ಸಲ್ಲಿ ಕೇಳ್ತಾನೆ ಪ್ರಶ್ನೆನ, ಓಕೆ, ಕೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ಏನಿಲ್ಲ. ಸೊ ಡೆಫಿಷಿಯೇಟ್ ಇದೆ ಅಲ್ವಾ, ಮೀನ್ಸ್ ನೆಗೆಟಿವ್ ಇದೆ ಅಲ್ವಾ. ಸೊ ನೆಗೆಟಿವ್ ಮೀನ್ಸ್ ನೀವು ನೆಗೆಟಿವಲ್ಲಿ ನೀವು ಸ್ಟೇಟ್ಮೆಂಟನ್ನು ಕೊಟ್ಟರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಭಾರತೀಯ ನೌಕಾಪಡೆ ಕಮಾಂಡರ್ಗಳ ಸಮ್ಮೇಳನ 2026ರಲ್ಲಿ ಪ್ರಮುಖವಾಗಿ ಯಾವ ವಿಷಯದ ಮೇಲೆ ಕೇಂದ್ರೀಕರಿಸಲಾಗಿದೆ ಅಂತ ಕೇಳಿದಾನೆ, ಸರಿನಾ. ಸೊ ಯಾವುದ್ರ ಮೇಲೆ ಕೇಂದ್ರೀಕರಿಸಲಾಗಿದೆ, ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ತಗೊಳ್ಳಿ. ಆ್ಯಂಡ್ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಮಾರ್ಚ್ ಮಂತಿನ ಮಂತ್ಲಿ ಕರೆಂಟ್ ಅಫೇರ್ಸನ್ನು ಇನ್ನೂ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ನಿಮ್ಮ ಎಕ್ಸಾಮ್ ಯಾವಾಗಿರುತ್ತಲ್ವಾ ಅವಾಗ 2x ಇಟ್ಕೊಂಡು ಒಂದು ಸರಿ ರಿವೈಸ್ ಮಾಡಿ. ಲಾಸ್ಟ್ ಒಂದು 6 ತಿಂಗಳದು ಏನು ಕರೆಂಟ್ ಅಫೇರ್ಸ್ ಮಂತ್ಲಿ ಮರಡ್ದು ಇರುತ್ತಲ್ವ, ಸೊ ಅದನ್ನು ರಿವೈಸ್ ಮಾಡಿ, ನಿಮಗೆ ಬಹಳ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಸಾಕಷ್ಟು ಜನ ನನಗೆ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ. ಓಕೆ, ನಾನು ಇದನ್ನು ಹೇಳ್ತಾ ಇಲ್ಲ ನಿಮಗೆ, ನಾನೇ ಹೇಳಬೇಕು ಅಂತ. ಓಕೆ, ಸೊ ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ, ಸರಿ ಕ್ಲಾಸ್ ಯೂಸ್ ಆಗ್ತಿದೆ ಆ್ಯಂಡ್ ದೆನ್ ಚೆನ್ನಾಗಿದ್ದಾವೆ ಕ್ವಶನ್ಗಳು, ಆ್ಯಂಡ್ ದೆನ್ ಎಕ್ಸಾಮ್ ಓರಿಯೆಂಟೆಡ್ ಆಗಿದ್ದಾವೆ ಅಂತ. ಸೊ ದ್ಯಾಟ್ಸ್ ವೈ ಹೇಳ್ತಿದ್ದೀನಿ, ನೋಡ್ಕೊಳ್ಳಿ, ರಿವೈಸ್ ಆಗುತ್ತೆ. ಬಟ್ ಡೈಲಿ ಕರೆಂಟ್ ಅಫೇರ್ಸ್ನ ಮಿಸ್ ಮಾಡಬೇಡಿ. ಬಿಕಾಸ್ ಯಾಕೆಂದರೆ ಡೈಲಿ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ವೈಡ್ ಆ್ಯಂಗಲಲ್ಲಿ ಸಿಗುತ್ತೆ, ನಿಮಗೆ ಎಲ್ಲ ಆ್ಯಂಗಲಲ್ಲಿ ನಿಮಗೆ ಪ್ರಶ್ನೆಗಳು ಸಿಗ್ತವೆ. ಎಲ್ಲಿಂದ ಚಿಕ್ಕ ಪುಟ್ಟ ಪ್ರಶ್ನೆಗಳು ಯಾವ್ದು ನಿಮಗೆ ಡೆಪ್ತಲ್ಲಿ ಕೇಳ್ಬೋದು, ಎಲ್ಲ ಪ್ರಶ್ನೆಗಳು ಸಿಗ್ತವೆ. ಬಟ್ ಮಂತ್ಲಿ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಹೇಗಾಗುತ್ತೆ ಅಂದರೆ ಒಂದು ಒಳ್ಳೆ ರೀತಿ ರಿವಿಷನ್ ಅಂತ ಹೇಳ್ಬೋದು ಮಂತ್ಲಿ ಕರೆಂಟ್ ಅಫೇರ್ಸ್. ಬಟ್ ಮಂತ್ಲಿ ಕರೆಂಟ್ ಅಫೇರ್ಸ್ನೇ ನಾನು ಎಲ್ಲವೂ ಸಹ ಅದಕ್ಕೆ ನಾನು ಡಿಪೆಂಡ್ ಆಗ್ತೀನಿ ಅಂದರೆ ಸ್ವಲ್ಪ ನಿಮಗೆ ಕ್ವಶನ್ ಮಿಸ್ ಆಗ್ತವೆ. ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಆದರೆ ಓಕೆ, ನೀವು ಮಂತ್ಲಿ ಕರೆಂಟ್ ಅಫೇರ್ಸ್ ಸಹ ಒಂದು ನೀವು ಮಾಡ್ಕೊಂಡು ಬಿಡ್ಬೋದು ಅಂತ ಹೇಳ್ಬೋದು ನಾವು. ಬಟ್ ಸೆಂಟ್ರಲ್ ಗೌರ್ಮೆಂಟ್ ನೀವು ಯಾವುದೇ ಎಕ್ಸಾಮ್ ಓದ್ತಾ ಇದ್ರು ಸಹ ಡೈಲಿ ಮಾನಿಟರ್ ಮಾಡೋದು ಬಹಳ ಬೆಟರ್. ಓಕೆ, ನೀವು ಹೇಗಾದರೂ ಮಾನಿಟರ್ ಮಾಡಿ, ಕ್ಲಾಸ್ ಕೇಳಿ, ಇಲ್ಲಾಂದರೆ ನ್ಯೂಸ್ ಪೇಪರ್ ಓದಿ, ಇನ್ನೂ ಬೆಟರ್. ಓಕೆ, ಸೊ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಅಂದರೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸೆಕೆಂಡ್ ಹೇಳ್ತೀನಿ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.